I am going to discuss about the most important concept, that is electron displacement effects. Dear students, electron displacement effects, it can be mainly categorized into four types. In that, the three main effects are the first one is inductive effect, second one is electromeric effect, and then third one is the mesomeric effect. Let's see here the one by one. The first one is what about the electron displacement effects. But before going to this one, let's see here substrate plus attacking reagent. It is substrate plus attacking reagent gives rise to what it provide? Intermediate compound. It provide intermediates. Then finally it gives products. ಅಂದರೆ ಒಂದು ಸಬ್ಸ್ಟ್ರೇಟು ಮತ್ತು ಅಟ್ಯಾಕಿಂಗ್ ರಿಯೇಜೆಂಟ್ ಜೊತೆಗೆ ಕೂಡಿದಾಗ ಇಂಟರ್ಮೀಡಿಯೇಟ್ ಕಂಪೌಂಡನ್ನು ಫಾರ್ಮೇಷನ್ ಮಾಡಿಬಿಡುತ್ತೆ. ಆಮೇಲೆ ನಮಗೇನು ಸಿಗುತ್ತೆ ಅಂತಂದರೆ ಪ್ರಾಡಕ್ಟ್ ಸಿಗುತ್ತೆ. ಹಿಯರ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಮೇನ್ಲಿ ಇಟ್ ಕನ್ಸಿಸ್ಟ್ ಆಫ್ ಎ ಕೋವೆಲೆಂಟ್ ಬಾಂಡ್ಸ್. The bond pair of electrons in a molecule of organic compounds may undergo displacement either on their own or under the influence of attacking reagent. Such a displacement of electron pair which makes organic molecule polar is called electron displacement. Dear students, mainly the organic compound it containing the covalent bonds. ಆರ್ಗ್ಯಾನಿಕ್ ಕಂಪೌಂಡ್ಸ್ನಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂತಂದರೆ ಕೋವೆಲೆಂಟ್ಸ್ ಬಾಂಡ್ಸ್ ಪ್ರೆಸೆಂಟ್ ಇರುತ್ತೆ. ದಿ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಮಾಲಿಕ್ಯೂಲ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದರೆ ಆರ್ಗ್ಯಾನಿಕ್ ಕಂಪೌಂಡ್ಸ್ನಲ್ಲಿ ಪ್ರೆಸೆಂಟ್ ಇರುವಂತಹ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಅಂತಂದರೆ ಇಟ್ ಮೇ ಅಂಡರ್ಗೋ ಡಿಸ್ಪ್ಲೇಸ್ಮೆಂಟ್ ಐದರ್ ಆನ್ ದೇರ್ ಓನ್ ಆರ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್. ಅಂದರೆ ಸ್ವತಃ ಏನಾಗ್ಬೋದು ಅಂತಂದರೆ ಅದು ಡಿಸ್ಪ್ಲೇಸ್ಮೆಂಟ್ ಆಗ್ಬೋದು ಅಥವಾ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್, ಯಾವುದೋ ಅಟ್ಯಾಕಿಂಗ್ ರಿಯೇಜೆಂಟ್ ಮುಖಾಂತರ ಡಿಸ್ಪ್ಲೇಸ್ಮೆಂಟ್ ಆಗ್ಬೋದು. ಈ ಟೈಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ಏನಾದರೂ ಆರ್ಗ್ಯಾನಿಕ್ ಮಾಲಿಕ್ಯೂಲ್ನಲ್ಲಿ ಆಗಿತ್ತಂತಂದರೆ ಅದಕ್ಕೇನಂತ ಹೇಳಿ ಕರಿತೀವಿ ಅಂತಂದರೆ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್. ಅರ್ಥ ಆಯ್ತಾ? ಆರ್ಗ್ಯಾನಿಕ್ ಕಂಪೌಂಡ್ಸ್ನಲ್ಲಿ ಕೋವೆಲೆಂಟ್ ಬಾಂಡ್ಸ್ ಇರುತ್ತೆ. ಅದರಲ್ಲಿ ಏನಂತಂದರೆ ದ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇಟ್ ಅಂಡರ್ಗೋಸ್ ಅ ಡಿಸ್ಪ್ಲೇಸ್ಮೆಂಟ್ ಐದರ್ ಆನ್ ದೇರ್ ಓನ್ ಆರ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್. ಅಂದರೆ ಸ್ವತಃ ಡಿಸ್ಪ್ಲೇಸ್ಮೆಂಟ್ಗೆ ಹೋಗ್ಬೋದು ಅಥವಾ ಅಟ್ಯಾಕಿಂಗ್ ರಿಯೇಜೆಂಟನ್ನು ಯೂಸ್ ಮಾಡ್ಕೊಂಡು ಡಿಸ್ಪ್ಲೇಸ್ಮೆಂಟ್ಗೆ ಹೋಗ್ಬೋದು. ಆ ಟೈಪ್ ಆಫ್ ಡಿಸ್ಪ್ಲೇಸ್ಮೆಂಟ್ಗೆ ಏನಂತ ಕರಿತೀವಿ ಅಂತಂದರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ನಲ್ಲಿ ಇಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಹಿಯರ್ ಇಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಡಿಫ್ರೆಂಟ್ ಟೈಪ್ಸ್. ಅಂದರೆ ಇಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟನ್ನು ಏನು ಮಾಡ್ತೀವಿ ಅಂದರೆ ಡಿಫ್ರೆಂಟ್ ಟೈಪ್ಸ್ನಲ್ಲಿ ನೋಡ್ತೀವಿ. ಮೊದಲೇದು ಏನಂತಂದರೆ ಪೊಲರೈಜೇಷನ್ ಎಫೆಕ್ಟ್, ದಟ್ ಈಸ್ ದ ಪರ್ಮನೆಂಟ್ ಎಫೆಕ್ಟ್. ಒಂದು ಪೊಲರೈಜೇಷನ್ ಎಫೆಕ್ಟ್ ಅಂತ ಬರುತ್ತೆ, ಅದಕ್ಕೆ ಪರ್ಮನೆಂಟ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಪೊಲರೈಸಿಬಿಲಿಟಿ ಎಫೆಕ್ಟ್, ದಟ್ ಈಸ್ ದ ಟೆಂಪ್ರರಿ ಎಫೆಕ್ಟ್. ಅರ್ಥ ಮಾಡ್ಕೊಳ್ಳಿ ಡಿಫ್ರೆನ್ಸ್. ಪೊಲರೈಜೇಷನ್ ಎಫೆಕ್ಟ್, ಪೊಲರೈಸಿಬಿಲಿಟಿ ಎಫೆಕ್ಟ್. ಒಂದು ಪರ್ಮನೆಂಟ್ ಎಫೆಕ್ಟು, ಇನ್ನೊಂದು ಟೆಂಪ್ರರಿ ಎಫೆಕ್ಟು. ಪೊಲರೈಜೇಷನ್ ಎಫೆಕ್ಟ್ ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ತ್ರೀ ಟೈಪ್ಸ್. ಪೊಲರೈಜೇಷನ್ ಎಫೆಕ್ಟನ್ನು ಮತ್ತೆ ಮೂರು ತೆರನಾಗಿ ಏನು ಮಾಡಿದ್ದೀವಿ ಅಂತಂದರೆ ನಾವು ಡಿವೈಡ್ ಮಾಡಿದ್ದೀವಿ. ಒಂದು ಇಂಡಕ್ಟಿವ್ ಎಫೆಕ್ಟ್, ಮತ್ತೊಂದು ಮೀಸೋಮೆರಿಕ್ ಎಫೆಕ್ಟ್, ಮತ್ತೊಂದು ಹೈಪರ್ ಕಾಂಜುಗೇಷನ್ ಎಫೆಕ್ಟ್. ಅಗೇನ್ ಪೊಲರೈಸಿಬಿಲಿಟಿ ಎಫೆಕ್ಟ್ ಆರ್ ದ ಟೆಂಪರರಿ ಎಫೆಕ್ಟ್ ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಒನ್ ಈಸ್ ಇಂಡಕ್ಟೋಮೆರಿಕ್ ಎಫೆಕ್ಟ್, another one is electromeric effect, but the most common types is that is the electromeric effect. This is all about the electron displacement classification. First, it can be classified into two categories. This is the electron displacement. It can be classified into two categories: permanent effect, temporary effect. Permanent effect again it can be classified into three types. What are those? One is the inductive effect, another one is mesomeric effect, another one is hyperconjugation effect. IMH. I stands for inductive, M stands for mesomeric, H stands for hyperconjugation. Next, temporary effect it can be classified into two categories. One is inductomeric effect, another one is electromeric effect.
This is all the classification about the electron displacement effects. Here, the partial or complete displacement of electron pair within the molecule may take place because of certain effects. The effects which are permanently operating in the molecule and it permanently polar are known as polarization effect. First, let me see here the polarization effect. Polarization effect. The partial or complete displacement of electron pair within the molecule may take place because of certain effects. ಅಂದರೆ ಅರ್ಧ ಅಥವಾ ಕಂಪ್ಲೀಟ್ ಆಗಿ ಇಲೆಕ್ಟ್ರಾನ್ ಪೇರನ್ನು ಏನು ಮಾಡ್ತೀರಾ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಮಾಡ್ತೀರಾ. ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಒಂದು ಪ್ಲೇಸ್ದಿಂದ ಏನು ಮಾಡಬೇಕಂತಂದರೆ ಮತ್ತೊಂದು ಪ್ಲೇಸಿಗೆ ಒಯ್ಬೇಕಲ್ಲ. ವಿದಿನ್ ದ ಮಾಲಿಕ್ಯೂಲ್ ಮೇ ಟೇಕ್ ಪ್ಲೇಸ್ ಅಂದರೆ ನಾವು ಪಾರ್ಷಿಯಲ್ ತೊಗೊಳ್ಬೋದು ಅಥವಾ ಕಂಪ್ಲೀಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ ಪೇರ್ ತೊಗೊಳ್ಬೋದು. ಯಾಕಂತಂದರೆ ಬಿಕಾಸ್ ಆಫ್ ಸರ್ಟನ್ ಎಫೆಕ್ಟ್ಸ್. ದ ಎಫೆಕ್ಟ್ಸ್ ವಿಚ್ ಆರ್ ಪರ್ಮನೆಂಟ್ಲಿ ಆಪ್ರೇಟಿಂಗ್ ಇನ್ ದ ಮಾಲಿಕ್ಯೂಲ್. ಆ ಎಫೆಕ್ಟ್ಸ್ ಏನಿರುತ್ತಂತಂದರೆ ಮಾಲಿಕ್ಯೂಲ್ಸ್ನಲ್ಲಿ ಪರ್ಮನೆಂಟ್ ಆಗಿ ಆಪರೇಟಿಂಗ್ ಆಗ್ತಾ ಇರುತ್ತೆ. ಆ್ಯಂಡ್ ಇಟ್ ಪರ್ಮನೆಂಟ್ಲಿ ಪೋಲಾರ್, ಮತ್ತು ಅದು ಪರ್ಮನೆಂಟ್ ಆಗಿ ಪೋಲಾರ್ ಇರೋದ್ರಿಂದ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಪೋಲರೈಸೇಷನ್ ಎಫೆಕ್ಟ್. ಪೋಲಾರ್ ಅಂತಂದರೆ ಏನು? ಪೋಲಾರ್ ಅಂತಂದರೆ ಹಿಯರ್ ಫಾರ್ ಎಕ್ಸಾಂಪಲ್ 2 molecules ಆರ್ ದೇರ್. ಇಲ್ಲೇನಂತಂದರೆ ಎ ಮತ್ತು ಬಿ ಅಂತೇಳಿದೆ ಅಂತ ತಿಳ್ಕೊಳ್ಳಿ. ದಿಸ್ ಈಸ್ ಡೆಲ್ಟಾ ಪ್ಲಸ್ ಆ್ಯಂಡ್ ದಿಸ್ ಈಸ್ ಡೆಲ್ಟಾ ಮೈನಸ್. ಇಟ್ ಈಸ್ ದ ಪೋಲಾರ್. ಪೋಲಾರ್ ಮೀನ್ಸ್ ದಟ್ ಈಸ್ ಅ ಡಿಫ್ರೆಂಟ್ ಚಾರ್ಜಸ್. ಎರಡು ಏನಿರಬೇಕಂತಂದರೆ ಬೇರೆ ಬೇರೆ ಚಾರ್ಜಸ್ ಇರಬೇಕು. ನಾನ್ ಪೋಲಾರ್ ಅಂತಂದ್ರೆ ಏನು? ಪ್ಲಸ್ ಪ್ಲಸ್ ಮೈನಸ್ ಮೈನಸ್. ದೆರ್ ಈಸ್ ನೋ ಸಪ್ರೇಷನ್ ಆಫ್ ಚಾರ್ಜಸ್. ಯಾವುದರಲ್ಲಿ ಚಾರ್ಜನ್ನು ಸಪ್ರೇಷನ್ ಮಾಡೋದಕ್ಕಾಗತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಪೋಲಾರ್ ಅಂತ ಹೇಳಿ ಕರಿತೀವಿ. ಯಾವುದು ಚಾರ್ಜನ್ನು ಸಪ್ರೇಷನ್ ಮಾಡೋದಕ್ಕಾಗಲ್ಲ ಅದಕ್ಕೆ ನಾವು ನಾನ್ ಪೋಲಾರ್ ಅಂತ ಹೇಳಿ ಕರಿತೀವಿ. ಈಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತಾ ಪೋಲರೈಸೇಷನ್ ಎಫೆಕ್ಟ್ ಅಂತಂದ್ರೆ ಏನು? ಪೋಲರೈಸೇಷನ್ ಎಫೆಕ್ಟ್ ಅಂತಂದ್ರೆ ಏನು? ದ ಪಾರ್ಷಿಯಲ್ ಆರ್ ಕಂಪ್ಲೀಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ ಪೇರ್ ವಿದಿನ್ ದ ಮಾಲಿಕ್ಯೂಲ್ ಮೇ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ಸರ್ಟನ್ ಎಫೆಕ್ಟ್ಸ್. The effects which are permanently operating in the molecule and it permanently polar. It is known as a polarization effect. Examples: inductive effect and mesomeric effect. Polarization effect ಗೆ example ಯಾವುದು ಬರುತ್ತೆ? Inductive effect ಮತ್ತೆ mesomeric effect. The electron displacement that is brought into the action in the substrate molecule by the attacking reagent and it disappears as soon as the reagent is removed is called temporary electron displacement. Temporary electron displacement is nothing but polarizability effect, because in the classifications we already saw about here the two types of effects. One is the permanent effect, another one is the temporary effect. Permanent effect is the polarization effect, temporary effect is the polarizability effect. And then polarizability effect means here the electron displacement that is brought into the action in the substrate molecule. ಅಂದರೆ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ದಿಂದ ಏನಾಗತ್ತಂತಂದರೆ ಇಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗತ್ತೆ. ಅದು ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ದಿಂದ ಇಲೆಕ್ಟ್ರಾನ್ ಯಾವಾಗ ಡಿಸ್ಪ್ಲೇಸ್ಮೆಂಟ್ ಆಗತ್ತೆ? ಯಾವಾಗಂತಂದರೆ ಆ ಸಬ್ಸ್ಟ್ರೇಟ್ ಮೇಲೆ ಅಟ್ಯಾಕಿಂಗ್ ರಿಯೇಜೆಂಟ್ ಬಂದಾಗ ನೀವು ಏನಾದರೂ ಆ ಅಟ್ಯಾಕಿಂಗ್ ರಿಯೇಜೆಂಟನ್ನು ತೆಗೆದಿದ್ದಾಯ್ತಂತಂದರೆ, ಇಮ್ಮಿಡಿಯೇಟಾಗಿ ತೆಗೆದಿದ್ದಾಯ್ತಂತಂದರೆ ಅವಾಗ ಏನಾಗತ್ತಂತಂದರೆ ಇಟ್ ಈಸ್ ಡಿಸಫಿಯರ್ಸ್. ಅಂದರೆ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಏನಾಗತ್ತಂತಂದರೆ ಡಿಸಪಿಯರ್ ಆಗತ್ತೆ. ಅದಕ್ಕೇನಂತ ಕರಿತೀವಿ ಅಂತಂದರೆ ಟೆಂಪ್ರರಿ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಒಂದು ಪರ್ಮನೆಂಟು, ಇನ್ನೊಂದು ಟೆಂಪರರಿ. ಟೆಂಪರರಿ ಯಾವಾಗಿರುತ್ತೆ? ಅಟ್ಯಾಕಿಂಗ್ ರಿಯೇಜೆಂಟ್ ಇದ್ದಾಗ ಅಷ್ಟೇ ಇರುತ್ತೆ. ಅದರ್ವೈಸ್ ಅಟ್ಯಾಕಿಂಗ್ ರಿಯೇಜೆಂಟನ್ನು ರಿಮೂವ್ ಮಾಡಿದಾಗ ದೆರ್ ಈಸ್ ನೋ ಎನಿ ಎಫೆಕ್ಟ್. ಸೊ ಎಫೆಕ್ಟ್ ವಿಲ್ ಬಿ ಕ್ಯಾನ್ಸಲ್. ಸೊ ದ್ಯಾಟ್ಸ್ ವೈ ಇಟ್ ಈಸ್ ನೌನ್ ಆಸ್ ದಿ ಟೆಂಪರರಿ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್. Thus, the enormous increase in polarity of a covalent bond by temporary displacement of bond pair electrons under the influence of attacking reagent is called polarizability effect. Increase in polarity of a covalent bond by temporary displacement of bond pair electrons under the influence of attacking reagent. ಅಂದರೆ ಅಟ್ಯಾಕಿಂಗ್ ರಿಯೇಜೆಂಟ್ ಇನ್ಫ್ಲೂಯೆನ್ಸ್ನಲ್ಲಿ
ಇಲೆಕ್ಟ್ರಾನ್ಸ್ ಏನಾಗುತ್ತೆ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಟೆಂಪ್ರರಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಟೆಂಪ್ರರಿ ಡಿಸ್ಪ್ಲೇಸ್ಮೆಂಟ್ ಆಗತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ಪೊಲಾರಿಟಿ ಆಫ್ ಕೋವಲೆಂಟ್ ಬಾಂಡ್ ಏನಾಗುತ್ತೆ ಅಂತಂದರೆ ಇನ್ಕ್ರೀಸಸ್ ಆಗ್ತಾ ಹೋಗುತ್ತೆ. ದ ಪೊಲಾರಿಟಿ ಆಫ್ ಕೋವಲೆಂಟ್ ಬಾಂಡ್ ಈಸ್ ಇನ್ಕ್ರೀಸಸ್ by temporary displacement of bond pair electrons under the influence of attacking reagent is called polarizability effect. Examples are electromeric effect. ಇದಕ್ಕೆ examples ಯಾವುದು ಬರುತ್ತೆ ಅಂತಂದರೆ electromeric effect ಬರುತ್ತೆ. Let's we see here the effects classification one by one. These are very most important, dear students. The first one is the inductive effect. ಇಲ್ಲಿ ನಿಮಗೇನಂತಂದರೆ ಒಂದು 2 ಮಾರ್ಕ್ಸಿಗೆ ಕೇಳಿದ್ರೆ ಅಂತಂದರೆ ಡೆಫಿನೇಷನ್ ಕಂಪಲ್ಸರಿಯಾಗಿ ಕೇಳ್ತಾರೆ. 5 ಮಾರ್ಕ್ಸಿಗೆ ಕೇಳಿದ್ರೆ ಅಂತಂದರೆ ಇಲ್ಲೇನಂತಂದರೆ ನಿಮಗೆ ಇದನ್ನು ಇಂಡಕ್ಟಿವ್ ಎಫೆಕ್ಟ್ ಅಂತಂದ್ರೆ ಏನು, ಇದಕ್ಕೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಆದರೆ ಆಬ್ವಿಯಸ್ ಆಗಿ ಇಲ್ಲಿ ನಿಮಗೇನಂತಂದರೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಲೆಟ್ಸ್ ವಿ ಸಿ ಹಿಯರ್ ಇಂಡಕ್ಟಿವ್ ಎಫೆಕ್ಟ್ ಮೀನ್ಸ್ ಎ ಪರ್ಮನೆಂಟ್ polarity is induced by the displacement of sigma electrons along a saturated carbon chain due to the presence of an electron donating group or electron withdrawing group at one end of the chain, resulting in the development of partial positive charge or negative charges in the decreasing order of their magnitude is called inductive effect or I effect. ಡೆಫಿನೇಷನ್ ಸ್ವಲ್ಪ ದೊಡ್ಡದೇ ಇದೆ, ಅದಕ್ಕೇನಂತಂದರೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಣ ಇದನ್ನು. ಎ ಪರ್ಮನೆಂಟ್ ಪೊಲಾರಿಟಿ ಅಂದರೆ PP ಅಂತ ಹೇಳಿ ಬರೀತೀನಿ. PP ಸ್ಟ್ಯಾಂಡ್ಸ್ ಫಾರ್ ಪರ್ಮನೆಂಟ್ ಪೊಲಾರಿಟಿ. ಇಟ್ ಈಸ್ ಇಂಡ್ಯೂಸ್ಡ್ ಬೈ ದಿ displacement of so this sign it represents just a displacement of sigma electrons along saturated carbon chain due to the presence of an electron donating group or electron withdrawing group at one end of the chain. It is resulting in the development of partial positive charge or partial negative charges in the decreasing order of their magnitude is called inductive effect or I effect. ಈಗ ಇದನ್ನೆಲ್ಲ ನಾನು ಬಿಟ್ಟು ಹಾಕಿ ಇಲ್ಲಿ ನಾನು ಏನು ಡ್ರಾ ಮಾಡಿದ್ದೀನಲ್ಲ ಈ ಡ್ರಾ ಕಡೆಗೆ ಅಷ್ಟೇನು ಸ್ವಲ್ಪ ಮಾಡಿ ಅಂತಂದರೆ ಗಮನ ಕೊಡಿ. ಅವಾಗ ಏನಂತಂದರೆ ಡೆಫಿನೇಷನನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಇವಾಗ. ಹೌದಾ? PP ಪರ್ಮನೆಂಟ್ ಪೊಲಾರಿಟಿ ಇಂಡ್ಯೂಸ್ಡ್ ಬೈ ದಿ, ಇಲ್ಲಿ ಎರೋ ಮಾರ್ಕ್ ತೋರಿಸಿದ್ದೀನಲ್ಲ, ಇಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್ ಎಲ್ಲಿ ಅಲಾಂಗ್ ದ ಸ್ಯಾಚುರೇಟೆಡ್ ಕಾರ್ಬನ್ ಚೈನ್ at one end it containing either electron withdrawing group or electron donating group. ಅಲ್ಲೇನಿರುತ್ತೆ ಅಂತಂದರೆ ಎಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ ಇರುತ್ತೆ ಅಥವಾ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರುತ್ತೆ. ರಿಸಲ್ಟಿಂಗ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಪಾರ್ಷಿಯಲ್, ಈ ಡೆಲ್ಟಾ ಅಂತಂದರೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಆರ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜಸ್ decreasing in their magnitude. It is called inductive effect. Once again I will repeat, just you have to follow this diagram. Permanent polarity induced by displacement of sigma electrons along the saturated carbon chain. At one end it containing electron donating group or electron withdrawing group. It produces the partial positive charge and partial negative charge in their decreasing order of their magnitude. It is called inductive effect. ಅರ್ಥ ಆಯ್ತಾ ಎಲ್ರಿಗೇನೋ? ಸೊ ಇದ್ರ ಕಡೆಗೆ ಎಲ್ಲರೂ ಗಮನ ಕೊಡೋದನ್ನ ಬಿಟ್ಟುಬಿಡಿ. ಈಗ ನಾನು ಇಲ್ಲಿ ಏನು ಡ್ರಾ ಮಾಡಿದ್ದೀನಲ್ಲ ಇದ್ರ ಕಡೆಗೆ ಅಷ್ಟೇ ಏನು ಮಾಡಿ ಅಂತಂದರೆ ಗಮನ ಕೊಡಿ. ಹಿಯರ್ ಅಬ್ಸರ್ವ್ ಮಾಡಿ, ಸ್ವಲ್ಪ ಏನು ಮಾಡಿದ್ದೀನಿ ಅಂತ ಹೇಳಿ ಇಲ್ಲಿ ಡೈಗ್ರಾಮ್ ಅಬ್ಸರ್ವ್ ಮಾಡಿ. ಒಂದೇನಂತಂದರೆ ಇಟ್ ಈಸ್ C3 C2 C1 ಆ್ಯಂಡ್ G ಅಂತ ಹೇಳಿ ಬರೆದಿದ್ದೀನಿ. ಅಥವಾ ನೀವು ಇದನ್ನು ಏನು ಮಾಡ್ಬೋದು ಅಂತಂದರೆ ಎಕ್ಸ್ ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ಕೊಳ್ಬೋದು. ಇಲ್ಲಿ ಕೂಡ C3 C2 C1 ಇಲ್ಲಿ F ಬರೆದಿದ್ದೀನಲ್ಲ, ಇದನ್ನು ಕೂಡ ಏನು ಮಾಡ್ಕೋಬೋದು ಅಂದರೆ ಎಕ್ಸ್ ಅಂತೇಳಿ ಮಾಡ್ಕೊಳ್ಬೋದು. ಇಲ್ಲಿ ಒಂದೇನಂತಂದರೆ ಡೊನೇಟಿಂಗ್ ಅಂತಂದರೆ ಕೊಡೋದು, ತನ್ನ ಹತ್ರ ಇರುವಂಥ ಇಲೆಕ್ಟ್ರಾನ್ಸನ್ನು ಏನು ಮಾಡ್ಕೊಳ್ಳೋದು, ಲಾಸ್ ಮಾಡ್ಕೊಳ್ತಾ ಹೋಗೋದು. ಬೇರೆ ಎಲಿಮೆಂಟ್ಗೆ ಏನಂತಂದರೆ ಇಲೆಕ್ಟ್ರಾನ್ಸನ್ನು ಕೊಡ್ತಾ ಹೋಗೋದು. ಬೇರೆ ಎಲಿಮೆಂಟ್ಸ್ಗೆ ಇಲೆಕ್ಟ್ರಾನ್ಸನ್ನು ಕೊಡ್ತಾ ಹೋಯ್ತಂತಂದರೆ ಚಾರ್ಜ್ ಯಾವ್ದು ಬರುತ್ತೆ, ಪ್ಲಸ್ ಬರುತ್ತಲ್ಲ. ಸೊ ಎಕ್ಸ್ ಪ್ಲಸ್ ಅಂತ ಹೇಳಿ ರೀಪ್ರೆಸೆಂಟೇಷನ್ ಮಾಡಿದ್ದೀನಿ. ಕೊಡಬೇಕಲ್ಲ, ಅದು ಡೊನೇಟ್ ಮಾಡಬೇಕಲ್ಲ. ಡೊನೇಟ್ ಮಾಡಬೇಕಂತಂದರೆ ಇದು ಪಾಸಿಟಿವ್ ಇದೆ, ಡೊನೇಟ್ ಮಾಡಬೇಕಂತಂದರೆ ಇಲೆಕ್ಟ್ರಾನ್ಸನ್ನು ತಗೊಳ್ಬೇಕಂತಂದರೆ ಚಾರ್ಜ್ ಯಾವುದಿರಬೇಕು,
ಚಾರ್ಜ್ ಯಾವ್ದಿರಬೇಕು? ಮೈನಸ್ ಇರಬೇಕಾ? ಸೊ ಇಲ್ಲೆಲ್ಲ ಏನು ಮಾಡ್ತಾ ಇದ್ದೀನಿ, ಕಾರ್ಬನ್ ಮೇಲೆ ಡೆಲ್ಟಾ ಮೈನಸ್, ಡೆಲ್ಟಾ 2 ಮೈನಸ್, ಡೆಲ್ಟಾ 3 ಮೈನಸ್. ಲೈಕ್ವೈಸ್ ಏನು ಮಾಡ್ಬೋದು ಅಂದರೆ ಹಿಂಗೂ ಬರಿಬೋದು, ಇಲ್ಲ ನಾನು ಇಲ್ಲಿ ಯಾವ ರೀತಿಯಾಗಿ ತೋರಿಸಿದ್ದೀನಲ್ಲ ಹಿಂಗೂ ಏನು ಮಾಡ್ಬೋದು ಅಂತಂದರೆ ನೀವು ರೀಪ್ರೆಸೆಂಟೇಷನನ್ನು ಮಾಡಬಹುದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನು. ಸ್ವಲ್ಪ ಇಲ್ಲಿ ನೋಡಿ, ಗಮನ ಕೊಡಿ. ಇದು ಸಿಂಪಲ್ ಇದೆ ಇಂಡಕ್ಟಿವ್ ಎಫೆಕ್ಟನ್ನು ತೋರಿಸೋದು. ಒಂದೇನಂತಂದರೆ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಏರೋ ಮಾರ್ಕ್ ಈ ಕಡೆಗೆ ತೋರಿಸ್ತಾ ಹೊಂಟಿದ್ದೀನಿ ಅಂತಂದರೆ ಇಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡ್ತಾ ಹೊಟ್ಟಿದೆ. ಇದು ಪಾಸಿಟಿವ್ ಚಾರ್ಜ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಅಂತಂದರೆ ಇಲೆಕ್ಟ್ರಾನ್ಸನ್ನು ರಿಸೀವ್ ಮಾಡ್ಕೊಳ್ತಾ ಇರುತ್ತೆ. ಇದು -1 ಆದರೆ ಇದು -2, ಇದು -3 ಅಂತ ಇರುತ್ತೆ. ಇದೇನಾಯ್ತು ಇವಾಗ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ದಾಯಿತು. ಇನ್ ಎಲೆಕ್ಟ್ರಾನ್ ವಿಡ್ರಾವಿಂಗ್ ಮೀನ್ಸ್ ವಾಟ್? ಇಟ್ ರಿಸೀವ್ಸ್ ದ ಎಲೆಕ್ಟ್ರಾನ್ಸ್ ಫ್ರಮ್ ದಿ ಅದರ್ ಎಲಿಮೆಂಟ್. ಇಸ್ ಇಟ್ ರೈಟ್? ಅಂದರೆ ಇಲೆಕ್ಟ್ರಾನ್ಸನ್ನು ಏನು ಮಾಡುತ್ತಂತಂದರೆ ಬೇರೆ ಎಲಿಮೆಂಟ್ದಿಂದ ಇಲೆಕ್ಟ್ರಾನ್ಸನ್ನು ರಿಸೀವ್ ಮಾಡ್ಕೊಳ್ಬೇಕಂತಂದರೆ ಅದಕ್ಕೆ ಏನಂತ ಕರಿತೀವಿ? ಎಲೆಕ್ಟ್ರಾನ್ ನೆಗೆಟಿವಿಟಿ ಅಂತ ಕರಿತೀವ. ಅಂದರೆ ಏನಿರಬೇಕಂತಂದರೆ ಇದು ಇಲೆಕ್ಟ್ರಾನ್ ವಿಡ್ರಾವಿಂಗ್, ನೆಗೆಟಿವ್ ಸೈನ್ ಇರಬೇಕಾ? ಸೊ ಅದಕ್ಕೋಸ್ಕರ ಇಲ್ಲಿ ನೆಗೆಟಿವ್ ಸೈನ್ ತೋರಿಸಿದ್ದೀನಿ. ಆ್ಯರೋ ಮಾರ್ಕ್ ಎಲ್ಲ ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ಕಡೆ ತೋರಿಸಿದ್ದೀನಿ. ಅಂದರೆ ಇಲ್ಲಿ ಏನು ತೋರಿಸ್ಬೇಕು? ನಾನು ಕಂಪಲ್ಸರಿ ಪಾಸಿಟಿವ್ ತೋರಿಸ್ಬೇಕು. ಇಲೆಕ್ಟ್ರಾನ್ಸನ್ನು ಕೊಡ್ತಾ ಹೋಗ್ತಾ ಇದೆ. ಯಾವುದಕ್ಕೆ ಕೊಡ್ತಾ ಇದೆ? ಈ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪಿಗೆ. ಯಾಕಂದರೆ ಇದು ಇಲೆಕ್ಟ್ರಾನ್ಸನ್ನು ಏನು ಮಾಡ್ತಾ ಇದೆ? ತನ್ನ ಹತ್ರ ತಗೊಳ್ತಾ ಇದೆ. ಇದು ಕೊಡ್ತಾ ಇರೋದ್ರಿಂದ ಇವು ಪಾಸಿಟಿವ್ ಸೈನನ್ನು ಏನು ಮಾಡಿದ್ದೀನಿ ಅಂತಂದರೆ ಈ ರೀತಿಯಾಗಿ ತೋರಿಸಿದ್ದೀನಿ. ಸೊ ಹೀಗಾಗಿ ಡೆಲ್ಟಾ +2 ಡೆಲ್ಟಾ +3 ಅಂತ ಹೇಳಿ ಕೂಡ ಏನು ಮಾಡ್ಬೋದು ನಾವಿವಾಗ ಇದನ್ನು ಬರೀಬಹುದು. ಅಂಡರ್ಸ್ಟ್ಯಾಂಡ್ ಆಯ್ತಾ ಎಲ್ರಿಗೂ? ಸೊ ಆರ್ಡರ್ ನೋಡಿ, ಡೆಲ್ಟಾ ಮೈನಸ್ ಗ್ರೇಟರ್ ದೆನ್ ದ್ಯಾಟ್ ಆಫ್ ದ ಡೆಲ್ಟಾ ಮೈನಸ್ ಗ್ರೇಟರ್ ದೆನ್ ದ್ಯಾಟ್ ಆಫ್ ದ ಡೆಲ್ಟಾ -3, ಡೆಲ್ಟಾ ಪ್ಲಸ್ ಈಸ್ ಗ್ರೇಟರ್ ದೆನ್ ದ್ಯಾಟ್ ಆಫ್ ದ ಡೆಲ್ಟಾ +2 ಈಸ್ ಗ್ರೇಟರ್ ದೆನ್ ದ್ಯಾಟ್ ಆಫ್ ದಿ ಡೆಲ್ಟಾ +3. ಲೈಕ್ವೈಸ್ ಏನು ಮಾಡಿದ್ದೀನಿ ಅಂತಂದರೆ ರೀಪ್ರೆಸೆಂಟೇಷನ್ ಮಾಡಿದ್ದೀನಿ. ಅರ್ಥ ಆಗ್ತಾ ಇದೆಯಾ ಎಲ್ರಿಗೂ? ಓಕೆ, ಸೊ ಲೆಟ್ಸ್ ಸಿ ಹಿಯರ್. ದ ನೆಕ್ಸ್ಟ್ ಒನ್ ಈಸ್ ದಟ್ ಈಸ್ ಫೀಚರ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್. But dear students, here the greater number of symbol delta means that is nothing but the partial positive charge. Inductive effect is decreases. ಅಂದರೆ ಡೆಲ್ಟಾ ವ್ಯಾಲ್ಯೂ ಅಂದರೆ ಡೆಲ್ಟಾ ಸಿಂಬಾಲ್ ಏನಾದರೂ ಜಾಸ್ತಿ ಇದ್ದಿತ್ತಂತಂದರೆ ಇಂಡಕ್ಟಿವ್ ಎಫೆಕ್ಟ್ ಏನಾಗುತ್ತೆ ಅಂತಂದರೆ ಡಿಕ್ರೀಸಸ್ ಆಗ್ತಾ ಬರುತ್ತೆ. ಫೀಚರ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ಫೀಚರ್ಸ್ ಏನೇನು ಬರುತ್ತೆ? ಈ ಫೀಚರ್ಸ್ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ ಡಿಫ್ರೆನ್ಸಸ್ಸನ್ನು ಬರೀಬಹುದು. ಸೊ ಫಸ್ಟ್ ಒನ್ ಈಸ್ ಇಟ್ ಈಸ್ ಪರ್ಮನೆಂಟ್ ಎಫೆಕ್ಟ್. ಇದೇನಂತಂದರೆ ಒಂದು ಪರ್ಮನೆಂಟ್ ಎಫೆಕ್ಟ್ ಆಗಿರುತ್ತೆ. ಸೆಕೆಂಡ್ ಒನ್, ಇಟ್ ಆಪರೇಟ್ಸ್ ಥ್ರೂ ಸಿಗ್ಮಾ ಎಲೆಕ್ಟ್ರಾನ್ಸ್. ಇಂಡಕ್ಟಿವ್ ಎಫೆಕ್ಟ್ಸ್ ಓನ್ಲಿ ಆಪರೇಟ್ಸ್ ಥ್ರೂ ಸಿಗ್ಮಾ ಎಲೆಕ್ಟ್ರಾನ್ಸ್, ಅಂದರೆ ಸಿಗ್ಮಾ ಎಲೆಕ್ಟ್ರಾನ್ಸ್ ಅಷ್ಟೇ ಇರುತ್ತೆ ಇಲ್ಲಿ. ಥರ್ಡ್ ಒನ್, ಪೊಲರೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಆಲ್ವೇಸ್ ಇನ್ ಅ ಸಿಂಗಲ್ ಡೈರೆಕ್ಷನ್. ಅಂದರೆ ಇಲೆಕ್ಟ್ರಾನ್ಸ್ ಪೊಲರೈಸೇಷನ್ ಏನು ಆಗ್ತಾ ಇರುತ್ತಲ್ಲ ಅದು ಯಾವಾಗಲೂ ಏನಿರುತ್ತೆ ಅಂತಂದರೆ ಓನ್ಲಿ ಇನ್ ಅ ಸಿಂಗಲ್ ಡೈರೆಕ್ಷನ್ ಒಳಗೆ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಒನ್, ಇಲೆಕ್ಟ್ರಾನ್ಸ್ ನೆವರ್ ಲೀವ್ ದೇರ್ ಒರಿಜಿನಲ್ ಅಟಾಮಿಕ್ ಆರ್ಬಿಟಲ್. ಇಲೆಕ್ಟ್ರಾನ್ಸ್ ಯಾವಾಗ್ಲೂ ಇದರಲ್ಲಿ ಒರಿಜಿನಲ್ ಅಟಾಮಿಕ್ ಆರ್ಬಿಟಲ್ಸ್ನಲ್ಲಿ ಇರಲ್ಲ. ಇಲೆಕ್ಟ್ರಾನ್ಸ್ ನೆವರ್ ಲಿವ್ ಇನ್ ದೇರ್ ಒರಿಜಿನಲ್ ಅಟಾಮಿಕ್ ಆರ್ಬಿಟಲ್. ನೆಕ್ಸ್ಟ್ ಒನ್, the influence of inductive effect decreases as the electron donating group or electron withdrawing group distance increases away from the effective carbon. The influence of inductive effect goes on decreases as the electron withdrawing group or electron donating group distance increases away from the carbon atom. ಅಂದರೆ ಇಲ್ಲಿ ನಾವು ಆಗಲೇ ಏನು ನೋಡಿದ್ವಲ್ಲ ಡೈಗ್ರಾಮು, ಈ ಕಾರ್ಬನ್ ಆಟಮ್ದಿಂದ ಇದು ಎಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪು ಅಥವಾ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಎಕ್ಸ್ ಅಂತಂದರೆ ಇದು ಮತ್ತು ಕಾರ್ಬನ್ ಡಿಸ್ಟೆನ್ಸ್ ಏನಾದರೂ ಜಾಸ್ತಿ ಆಗಿತ್ತಂತಂದರೆ ಅಲ್ಲಿ ನಮಗೇನಾಗತ್ತಪ್ಪ ಅಂತಂದರೆ ಇಂಡಕ್ಟಿವ್ ಎಫೆಕ್ಟು ಡಿಕ್ರೀಸಸ್ ಆಗ್ತಾ ಹೋಗುತ್ತೆ. ಡಿಸ್ಟೆನ್ಸ್ ಎಷ್ಟು ಹೆಚ್ಚಾಗ್ತೈತಲ್ಲ ಅಷ್ಟು ಇಂಡಕ್ಟಿವ್ ಎಫೆಕ್ಟ್ ಏನಾಗ್ತೈತೆ ಅಂತಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಇಂಡಕ್ಟಿವ್ ಎಫೆಕ್ಟ್ ಈಸ್ ರೀಪ್ರೆಸೆಂಟೆಡ್ ಬೈ ಡ್ರಾವಿಂಗ್ ಆ್ಯರೋ ಮಾರ್ಕ್. ಇಂಡಕ್ಟಿವ್ ಎಫೆಕ್ಟನ್ನು ಆ್ಯರೋ ಮಾರ್ಕ್ದಿಂದ ಏನು ಮಾಡ್ತೀವಿ ಅಂತಂದರೆ ರೀಪ್ರೆಸೆಂಟೇಷನ್ ಮಾಡ್ತೀವಿ. ಯಾವ ಥರನಾಗಿ ಆ್ಯರೋ ಮಾರ್ಕ್ ಇರುತ್ತಂತಂದರೆ ಈ ಥರನಾಗಿ ಆ್ಯರೋ ಮಾರ್ಕನ್ನು ರೀಪ್ರೆಸೆಂಟೇಷನ್ ಮಾಡ್ತೀವಿ. ಅಲಾಂಗ್ ದಿ ಕಾರ್ಬನ್ ಚೈನ್ ಪಾಯಿಂಟಿಂಗ್ ಟುವರ್ಡ್ಸ್ ದಿ ಆಟಮ್ಸ್ ಟು ವಿಚ್ ಎಲೆಕ್ಟ್ರಾನ್ ಪೇರ್ ಡಿಸ್ಪ್ಲೇಸ್. ಅಂದರೆ ಯಾವ ಕಡೆಗೆ ಎಲೆಕ್ಟ್ರಾನ್ಸು ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆಯಲ್ಲ ಹಾಗೆ ನಾವೇನು ಮಾಡ್ತೀವಿ ಅಂತಂದರೆ ಈ ಆ್ಯರೋ ಮಾರ್ಕನ್ನು ತೋರಿಸ್ತೀವಿ. ದಿಸ್ ಈಸ್ ಅಬೌಟ್ ದಿ ಫೀಚರ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್. We'll see about the next one, classification of inductive effect. It can be classified into two types. First one is negative inductive effect. It is also known as -I effect.
ಮೊದಲೇದೇನು ಬರುತ್ತೆ ಅಂತಂದರೆ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳಿ ಬರುತ್ತೆ. ಇಂಡಕ್ಟಿವ್ ಎಫೆಕ್ಟ್ when electron displacement takes place towards the substituent group. ಅಂದರೆ ಇಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟನ್ನು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪದ ಹತ್ರನೇ ತಗೊಂಡ್ರೆ ಅದಕ್ಕೆ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ, ಅಥವಾ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ಸ್ವಲ್ಪ ಇದನ್ನ ಏನು ಮಾಡ್ಕೊಳ್ಳಿ ಅಂತಂದರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರಿ. ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಆರ್ -I effect. Here this inductive effect when electron displacement takes place towards the substituent group. ಅಂದರೆ ಇಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟನ್ನು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪದ ಕಡೆಗೇನೆ ತೊಗೊಳ್ಬೇಕು, ಎಕ್ಸ್ ಕಡೆಗೇನೆ ತೊಗೊಳ್ಬೇಕು. ಎಕ್ಸ್ ಕಡೆಗೆ ತೊಗೊಳ್ಬೇಕಂತಂದರೆ ಎಕ್ಸ್ ಕಡೆ ಹೋಗ್ಬೇಕಂತಂದ್ರೆ ಏನಾಗುತ್ತೆ, ಎಕ್ಸ್ ಏನು ಮಾಡುತ್ತೆ ಅದನ್ನು ರಿಸೀವ್ ಮಾಡ್ಕೊಳತ್ತಾ. ಸೊ ರಿಸೀವ್ ಮಾಡ್ಕೊಂತಂತಂದರೆ ವಿಡ್ರಾವಿಂಗ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಹಿಯರ್ ಹೆಂಗೆ ತೋರಿಸ್ಬೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ಇಟ್ ಈಸ್ ಅ ಕಾರ್ಬನ್ 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 ಆ್ಯಂಡ್ ದಿಸ್ ಈಸ್ ಅ ಎಕ್ಸ್. ಇಲ್ಲಿ ನಾನು ಏನು ಹೇಳಿದ್ದೀನಿ, ವಿಡ್ರಾವಿಂಗ್ ಇಂಡಕ್ಟಿವ್ ಎಫೆಕ್ಟ್, ಇಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್ ಟುವರ್ಡ್ಸ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಕಡೆಗೆ ನಾನು ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಹೋಗಬೇಕು. ಅದಕ್ಕೆ ಆರೋ ಮಾರ್ಕ್ ಈ ಥರನಾಗಿ ತೋರಿಸಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ ದಿ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್. ಹಿಯರ್ ದ ಗ್ರೂಪ್ which cause the negative inductive effect, it is known as electron withdrawing group. It is electron withdrawing group which represents negative inductive effect. The important groups which show the negative inductive effect are represented in a decreasing order. Likewise, that is NO2 group and then CN group and then fluorine and then COOH and then Cl etc. COOH Cl ಎಕ್ಸೆಟ್ರಾ. ಈ ಥರನಾಗಿ ಏನು ಮಾಡ್ತೀವಿ ಅಂತಂದರೆ ಈ ಆರ್ಡರನ್ನು ನಾವು ತೋರಿಸ್ಬೋದು. ಸೆಕೆಂಡ್ ಒನ್ ಈಸ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಹಿಯರ್ ಇಂಡಕ್ಟಿವ್ ಎಫೆಕ್ಟ್, ದ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್ ಅವೇ ಫ್ರಾಮ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಆಗಲೇ ನಾವೇನು ಮಾಡಿದ್ದೀವಿ ಅಂತಂದರೆ, ಸ್ವಲ್ಪ ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಆಗಲೇ ನಾವು ಏನು ಮಾಡಿದ್ವಿ ಅಂತಂದರೆ ಟುವರ್ಡ್ಸ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಂತ ಹೇಳಿ ನೋಡಿದ್ವಾ, ಟುವರ್ಡ್ಸ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಇಲ್ಲಿ ನಾವು ಏನು ಮಾಡಬೇಕಂತಂದರೆ ಅವೇ ಫ್ರಾಮ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಅಂದರೆ ನಾವು ಈಗ ಎರೋ ಮಾರ್ಕನ್ನು ಹೆಂಗೆ ತೋರಿಸ್ಬೋದು ಇವಾಗ ನಿಮಗೆ ಗೊತ್ತಾಗಿರುತ್ತೆ. ಇದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ಅವೇ ಫ್ರಾಮ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಸಬ್ಸ್ಟಿಟ್ಯೂಯೆಂಟ್ ಗ್ರೂಪನ್ನು ಬಿಟ್ಟು ನಾವೇನು ಮಾಡಬೇಕಂತಂದರೆ ದೂರ ಹೋಗ್ಬೇಕು. ಇವಾಗ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪನ್ನು ಬಿಟ್ಟು ದೂರ ಹೋಗ್ಬೇಕಂತಂದರೆ ಹೆಂಗೆ, ಈ ಥರನಾಗಿ ಬರ್ತೀವಿ. ಅವೇ ಫ್ರಾಮ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್ ಅವೇ ಫ್ರಾಮ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಇಟ್ ಈಸ್ ಕಾಲ್ಡ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಆರ್ ಎಲೆಕ್ಟ್ರಾನ್ ರಿಲೀಸಿಂಗ್ ಇಂಡಕ್ಟಿವ್ ಎಫೆಕ್ಟ್. ಬಿಕಾಸ್ ಇದೇನು ಮಾಡ್ತಾ ಇದೆ, ಇಲೆಕ್ಟ್ರಾನ್ಸನ್ನು ಬಿಡುಗಡೆ ಮಾಡ್ತಾ ಏನಾಗ್ತಾ ಇದೆ, ಬರ್ತಾ ಇದೆ. ಸೊ ದೇರ್ಫೋರ್ ಇಟ್ ಈಸ್ ಎಲೆಕ್ಟ್ರಾನ್ ರಿಲೀಸಿಂಗ್ ಇಂಡಕ್ಟಿವ್ ಎಫೆಕ್ಟ್. ಅರ್ಥ ಆಯ್ತಾ ಎಲ್ರಿಗೇನು ಇದ್ರ ಬಗ್ಗೆ? ಹಿಯರ್ ಗ್ರೂಪ್ ವಿಚ್ ಕಾಸಸ್ ದ +I effect or the positive inductive effect is called as electron releasing group. If X is electron releasing group which represents that is a plus inductive effect ಅಂತಂದ್ರೆ positive inductive effect. The important groups which show the positive inductive effect in the decreasing order, likewise observe this one, that is CH3 means tertiary carbon and it is the secondary carbon atom. Likewise the order is there. ಅಂದರೆ ಇದೇ ಥರ ಏನಂತಂದರೆ ಇವಾಗ ಆರ್ಡರ್ ಇರುತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಆದರೆ ಇಲ್ಲಿ ಮೋಸ್ಟ್ ತಿಳ್ಕೊಳ್ಬೇಕಾದದ್ದು ಏನಂತಂದರೆ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಡೆಫಿನೇಷನ್ ಏನು. ಇವಾಗ ಏನೇನು ನೋಡಿದ್ವಿ ಅಂತಂದರೆ, ಒಂದು ಇಂಡಕ್ಟಿವ್ ಎಫೆಕ್ಟು, ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತಂದ್ರೆ ಏನು, ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತಂದರೆ ಏನು. ನೆಕ್ಸ್ಟ್ ವಿಲ್ ಮೂವ್ ಟು ದ ಸೆಕೆಂಡ್ ಒನ್ ಈಸ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ವಾಟ್ ಈಸ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್? Electromeric effect means here the effect which causes temporary polarization in the molecule having multiple bonds by the shift of an electron pair of the multiple bonds from one atom to the other under the influence of an electrophilic reagent is called electromeric effect. Electromeric effect antandre eno, the effect which causes
temporary polarization. Temporary polarization in the molecule having multiple bonds. By the shift of an electron pair of the multiple bonds from one atom to the other under the influence of electrophilic reagent is called electromeric effect. ಅಂದರೆ ಟೆಂಪ್ರರಿ ಪೊಲರೈಸೇಷನ್ ಏನಾಗತ್ತಂತಂದರೆ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಯಾವ ಥರ ಮಾಲಿಕ್ಯೂಲ್ಸ್ನಲ್ಲಿ ಕ್ರಿಯೇಟ್ ಆಗತ್ತಂತಂದರೆ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಮಲ್ಟಿಪಲ್ ಬಾಂಡ್ಸ್ by the shift of an electron pair of the multiple bonds from one atom to the another atom. ಅಂದರೆ ಇಲ್ಲಿ ಮಲ್ಟಿಪಲ್ ಬಾಂಡ್ ಏನಿದೆಯಲ್ಲ, ಈ ಮಲ್ಟಿಪಲ್ ಬಾಂಡು ಈ ಆಟಮ್ದಿಂದ ಈ ಆಟಮ್ಗೆ ಏನಾಗತ್ತಂತಂದರೆ ಶಿಫ್ಟ್ ಆಗತ್ತೆ. ಹೆಂಗೆ ಶಿಫ್ಟ್ ಆಗುತ್ತೆ? ಬೈ ಯೂಸಿಂಗ್ ದಿ ಎಲೆಕ್ಟ್ರೋಫಿಲಿಕ್ ರಿಏಜೆಂಟ್. ಬೈ ಯೂಸಿಂಗ್ ದಿ ಎಲೆಕ್ಟ್ರೋಫಿಲಿಕ್ ರಿಏಜೆಂಟ್ ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಅಂದರೆ ಟೆಂಪ್ರರಿ ಪೊಲರೈಸೇಷನ್ ಕ್ರಿಯೇಟ್ ಆಗುತ್ತೆ ಒಂದು ಮಾಲಿಕ್ಯೂಲ್ನಲ್ಲಿ. ದ್ಯಾಟ್ ಮಾಲಿಕ್ಯೂಲ್ ಈಸ್ ಕಂಟೈನಿಂಗ್ ದ ಮಲ್ಟಿಪಲ್ ಬಾಂಡ್ ಸಿಸ್ಟಮ್. ಇಟ್ ಟ್ರಾನ್ಸ್ಫರ್ ದ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಆಟಮ್ ಟು ದಿ ಅನದರ್ ಆಟಮ್ ಅಂಡರ್ ದಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರೋಫಿಲಿಕ್ ರಿಏಜೆಂಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. This electromeric effect always occurs in direction so as to facilitate the reaction. It may be shown as the follow. ಅಂದರೆ ಇದನ್ನು ಯಾವ ರೀತಿಯಾಗಿ ತೋರಿಸ್ಬೇಕಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಇಟ್ ಈಸ್ ಅ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಂತ ಹೇಳಿದೆ. ಸೊ ಇನ್ ಪ್ರೆಸೆನ್ಸ್ ಆಫ್ ಪೋಲಾರ್ ರಿಏಜೆಂಟ್ ಇನ್ ಪ್ರೆಸೆನ್ಸ್ ಆಫ್ ಪೋಲಾರ್ ರಿಏಜೆಂಟ್ ಏನು ಹೇಳಿದ್ದೀನಿ, ಒಂದು ಮಲ್ಟಿಪಲ್ ಬಾಂಡನ್ನು ಒಂದು ಆಟಮ್ದಿಂದ ಮತ್ತೊಂದು ಆಟಮ್ಗೆ ಶಿಫ್ಟ್ ಮಾಡಿದರೆ ಇಟ್ ಈಸ್ ಇದೇನಂತಂದರೆ ಈ ಬಾಂಡ್ ಬಂದುಬಿಟ್ಟು ಈ ಕಾರ್ಬನ್ ಮೇಲೆ ಬಂದಿರೋದ್ರಿಂದ ಇದು ನೆಗೆಟಿವ್, ಇದು ಲಾಸ್ ಮಾಡ್ಕೊಂಡಿರೋದ್ರಿಂದ ಡೆಫಿಷಿಯನ್ಸಿ ಆಗುತ್ತೆ C+ and C-. This is the electromeric effect. And now the types of electromeric effect. These are two types of electromeric effects are there. First one is positive electromeric effect. Another one is negative electromeric effect. First one, positive electromeric effect. If pi bonding electrons displaced towards the attacking reagent, it is called positive electromeric effect. ಇಲ್ಲೇನಾಗುತ್ತೆ, ಪೈ ಬಾಂಡಿಂಗ್ ಎಲೆಕ್ಟ್ರಾನ್ಸ್, ಇದು ಸಿಗ್ಮಾ ಅಲ್ಲ. ಎಲೆಕ್ಟ್ರೋಮೆರಿಕ್ನಲ್ಲಿ ಯಾವ ಎಲೆಕ್ಟ್ರಾನ್ಸ್ ಇರುತ್ತೆ? ಪೈ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇಫ್ ಪೈ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ಡ್ ಟುವರ್ಡ್ಸ್ ದಿ ಅಟ್ಯಾಕಿಂಗ್ ರಿಏಜೆಂಟ್ ಇಟ್ ಈಸ್ ಕಾಲ್ಡ್ ಪಾಸಿಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. Or displacement of electrons towards the attacking reagent is called positive electromeric effect. ಸೊ ಸೇಮ್ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ನಾವು ಈ ರೀತಿಯಾಗಿ ಎಕ್ಸಾಂಪಲ್ ತೊಗೊಳ್ಬೋದು. ಫಾರ್ ಎಕ್ಸಾಂಪಲ್ ಎಡಿಷನ್ ಆಫ್ ಹೈಡ್ರೋಜನ್ ಟು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಹೈಡ್ರೋಜನನ್ನು ಕಾರ್ಬನ್ ಡಬಲ್ ಬಾಂಡಿಗೆ ಏನು ಮಾಡ್ತೀವಿ? ಎಡಿಷನ್ ಮಾಡ್ತೀವಿ. ಇವಾಗ ನೋಡಿ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ? ಮಲ್ಟಿಪಲ್ ಬಾಂಡ್ ಸಿಸ್ಟಮ್ ಕಂಪೌಂಡ್ ತೊಗೊಂಡಿದ್ದೀನಿ. ಹೈಡ್ರೋಜನ್ ಏನು ಮಾಡ್ತಾ ಇದ್ದೀನಿ? ಎಡಿಷನ್ ಮಾಡ್ತಾ ಇದ್ದೀನಿ. ಇವಾಗ ಈ ಎಲೆಕ್ಟ್ರೋಫಿಲಿಕ್ ರಿಏಜೆಂಟ್ ಏನಾಗುತ್ತೆ ಅಂತಂದರೆ ಬಂದುಬಿಟ್ಟು ಇಲ್ಲಿ ಅಟ್ಯಾಕ್ ಆಗುತ್ತೆ, ಬಂದುಬಿಟ್ಟು ಇಲ್ಲಿ ಅಟ್ಯಾಕ್ ಆಗ್ತಾ ಇರೋದ್ರಿಂದ ಸೊ ಇದೇನು ಮಾಡತ್ತಂತಂದರೆ ಈ ಬಾಂಡನ್ನು ಇದ್ರ ಮೇಲ್ಗಡೆಗೆ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ H ಬರುತ್ತೆ, ಇದು ಲಾಸ್ ಮಾಡ್ಕೊಂಡಿರೋದ್ರಿಂದ ಇದೇನಾಗತ್ತಂತಂದರೆ ಇಲ್ಲಿ ನನಗೆ ಪಾಸಿಟಿವ್ ಅಂತ ಹೇಳಿ ಬರುತ್ತೆ. ಏನು ಬರುತ್ತಿದ್ದು? ಪಾಸಿಟಿವ್ ಅಂತ ಹೇಳಿ ಇಲ್ಲಿ ಬರುತ್ತೆ. ಹೌದಾ? ಸೊ ನಾವು ಹಿಯರ್ ದಟ್ ಈಸ್ ಪಾಸಿಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಇದು ಇವಾಗ ಏನಾಯ್ತು ಅಂತಂದರೆ ನನಗೆ ಪಾಸಿಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಹೇಳಿ ಆಗತ್ತೆ. ಸೆಕೆಂಡ್ ಒನ್ ಈಸ್ ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಅಂತಂದ್ರೆ ಏನು? ಇಫ್ ಪೈ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ಡ್ ಅವೇ ಫ್ರಾಮ್ ದ ಅಟ್ಯಾಕಿಂಗ್ ರಿಯೇಜೆಂಟ್. ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಟುವರ್ಡ್ಸ್ ದ ಅಟ್ಯಾಕಿಂಗ್ ರಿಯೇಜೆಂಟ್ ಅಂತೇಳಿ ನೋಡಿದ್ವಿ. ಟುವರ್ಡ್ಸ್ ದ ಅಟ್ಯಾಕಿಂಗ್ ರಿಯೇಜೆಂಟ್ ಅಂತೇಳಿ ನೋಡಿದ್ವ. ಇಲ್ಲೇನು ನೋಡ್ತೀವಿ ಅಂತಂದರೆ ಅವೇ ಫ್ರಾಮ್ ದ ಅಟ್ಯಾಕಿಂಗ್ ರಿಯೇಜೆಂಟ್. ಈ ಪೈ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ಡ್ ಅವೇ ಫ್ರಾಮ್ ದ ಅಟ್ಯಾಕಿಂಗ್ ರಿಯೇಜೆಂಟ್ ಈಸ್ ಕಾಲ್ಡ್ ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಅದಕ್ಕೇನಂತ ಹೇಳಿ ಕರಿತೀವಿ ನಾವು? ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಜಸ್ಟ್ ಏನಿಲ್ಲ, ಇದರಲ್ಲಿ ಎರಡೇ ಪಾಯಿಂಟ್ಸನ್ನು ಯೂಸ್ ಮಾಡಬೇಕು. ಒಂದೇನಂತಂದರೆ ಟುವರ್ಡ್ಸು, ಇನ್ನೊಂದೇನಂತಂದರೆ ಅವೇ ಫ್ರಾಮ್. ಟುವರ್ಡ್ಸ್ ಅವೇ ಫ್ರಾಮ್ ಇಷ್ಟು ನೆನಪಿದ್ದಿತ್ತಂತಂದರೆ ಏನು ಮಾಡ್ಬೋದು ಅಂದ್ರೆ ನಾವಿಲ್ಲಿ ಎಫೆಕ್ಟ್ಸನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಹಿಯರ್ ಎಕ್ಸಾಂಪಲ್ ನೋಡಿ, -E ಎಫೆಕ್ಟ್ ಅಂತ ಕರಿದಿನ. ಈ ಪೈ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ಡ್ ಅವೇ ಫ್ರಾಮ್ ದ ಅಟ್ಯಾಕಿಂಗ್ ರಿಯೇಜೆಂಟ್. ಇಲ್ಲಿ CN- ತೊಗೊಂಡಿದ್ದೀನ. ಏನು ಹೇಳಿದ್ದಾರೆ ಅಂತಂದ್ರೆ ಅವರು ಪೈ ಬಾಂಡಿಂಗ್ ಎಲೆಕ್ಟ್ರಾನ್ಸ್, ಅದೇ ಪೈ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇದಾಯ್ತು. ಇವಾಗ ಡಿಸ್ಪ್ಲೇಸ್ಡ್
ಅದು ಯಾವ ಕಡೆಗೆ ಡಿಸ್ಪ್ಲೇಸ್ಮೆಂಟ್ ಆಗಬೇಕು, ಅವೇ ಫ್ರಮ್ ದ ಅಟ್ಯಾಕಿಂಗ್ ರಿಯೇಜೆಂಟ್. ಅಂದರೆ ಈ CN- ಬಂದುಬಿಟ್ಟು ಈ ಕಾರ್ಬನ್ ಆಟಮ್ ಮೇಲೆ ಏನಾಗತ್ತಂತಂದರೆ ಅಟ್ಯಾಕ್ ಆಗ್ತಾ ಇದೆ, ಹೌದಾ, ಅಟ್ಯಾಕ್ ಆಗ್ತಾ ಇದೆ. ಆವಾಗ ಈ ಡಬಲ್ ಬಾಂಡ್ ಇದ್ದದ್ದು ಏನಾಗಬೇಕಂತಂದರೆ ಈ ಆಕ್ಸಿಜನ್ ಮೇಲೆ ಬರುತ್ತೆ. ಅವೇ ಫ್ರಾಮ್ ದ ಅಂದಾರ ಅವ್ರು, ಅಂದ್ರೆ ಯಾವುದಕ್ಕೆ ರಿಯೇಜೆಂಟ್ ಅಟ್ಯಾಕ್ ಆಗತ್ತಲ್ಲ ಅದನ್ನು ಬಿಟ್ಟು ಬೇರೆ ಎಲಿಮೆಂಟ್ ಮೇಲೆ ಏನಾಗತ್ತಂತಂದ್ರೆ ಈ ಬಾಂಡು ಶಿಫ್ಟ್ ಆಗುತ್ತೆ. ಇದಕ್ಕೇನಂತೆ ಕರಿತೀವಿ ಅಂತಂದರೆ ನಾವು ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಆಗಲೇ ಎಕ್ಸಾಂಪಲ್ ಕೂಡ ಹೇಳಿದ್ದೀನಲ್ಲ, ಇಲ್ಲೂ ಕೂಡ ನೀವೇನು ಮಾಡ್ಬೋದು ಅಂದರೆ ಅಬ್ಸರ್ವ್ ಮಾಡ್ಬೋದು. ಡೆಫಿನೇಷನ್ ಏನಿದೆ, ಪೈ ಬಾಂಡ್ ಎಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ಡ್ ಟುವರ್ಡ್ಸ್ ದ ಅಟ್ಯಾಕಿಂಗ್ ರಿಯೇಜೆಂಟ್. ಅಂದರೆ ಈ H ಬಂದುಬಿಟ್ಟು ಈ ಕಡೆಗೆ ಏನಾಗ್ತಾ ಇದೆ, ಅಟ್ಯಾಕ್ ಆಗ್ತಾ ಇದೆ. ಇಲ್ಲೇ ಅಟ್ಯಾಕ್ ಆಗ್ತಾ ಇದೆ ಅಂತಂದ್ರೆ ಪೈ ಬಾಂಡ್ ಎಲ್ಲಿ ತೊಗೋಬೇಕು, ನಾನು ಈ ಕಡೆಗೇನೆ ತೊಗೊಳ್ಬೇಕಾ? ಅರ್ಥ ಆಗ್ತಾ ಇದೆ ಹೇಳೋದು? ಈ H ಬಂದುಬಿಟ್ಟು ಟುವರ್ಡ್ಸ್ ಅಟ್ಯಾಕಿಂಗ್ ರಿಯೇಜೆಂಟ್, ಪೈ ಬಾಂಡ್ ಅಂದರೆ ಇದು ಡಿಸ್ಪ್ಲೇಸ್ಮೆಂಟ್ ಟುವರ್ಡ್ಸ್ ದ ಅಟ್ಯಾಕಿಂಗ್ ರಿಯೇಜೆಂಟ್. H ಬಂದುಬಿಟ್ಟು ಈ ಕಾರ್ಬನ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಒಂದು ವೇಳೆ ನೋಡಿ ಇಲ್ಲಿ, ಒಂದು ವೇಳೆ ನಾನು ಈ H ಅನ್ನು ಈ ಕಡೆಗೆ ನಾನು ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡ್ತೀನಿ, ಅವಾಗ ಈ ಬಾಂಡ್ ಯಾವ ಕಡೆಗೆ ಬರಬೇಕು, ಈ ಕಡೆಗೆ ಬರಬೇಕಾ ಅಥವಾ ಈ ಕಡೆಗೆ ಬರಬೇಕಾ? ಫಾಸ್ಟ್ ಆನ್ಸರ್ ಮಾಡಿ. ಎಸ್, ಆಬ್ವಿಯಸ್ಲಿ ಈ ಕಡೆಗೆ ಬರಬೇಕು. ಬಿಕಾಸ್ ಪೈ ಬಾಂಡ್ ಯಾವ ಕಡೆಗೆ ಶಿಫ್ಟ್ ಆಗಬೇಕಂತಂದ್ರೆ ಅಟ್ಯಾಕಿಂಗ್ ರಿಯೇಜೆಂಟ್ ಎಲ್ಲಿದೆ ಅಲ್ಲಿ. ಆದರೆ ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ನಲ್ಲಿ ಡಿಫ್ರೆಂಟ್ ಇದೆ. ಏನು ಡಿಫ್ರೆಂಟ್ ಇದೆ? ಅಟ್ಯಾಕಿಂಗ್ ರಿಯೇಜೆಂಟ್ ಎಲ್ಲಿರುತ್ತಲ್ಲ ಅದನ್ನು ಬಿಟ್ಟು ಪೈ ಬಾಂಡ್ ಏನಾಗಬೇಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಗಬೇಕು, ಅವೇ ಫ್ರಾಮ್ ದ. ಅರ್ಥ ಆಗ್ತಾ ಇದೆ ನಾನು ಹೇಳಿದ್ದು? ಒಂದು ಪ್ಲಸ್ ಇ ಎಫೆಕ್ಟ್ ಆಗುತ್ತೆ, ಇನ್ನೊಂದು ಏನಂತಂದರೆ ಮೈನಸ್ ಇ ಎಫೆಕ್ಟ್ ಅಂತ ಹೇಳಿ ಆಗುತ್ತೆ. ಆ್ಯಂಡ್ ವಿಲ್ ಮೂವ್ ಟು ದ ಥರ್ಡ್ ಎಫೆಕ್ಟ್, ದಟ್ ಈಸ್ ಮೀಸೋಮೆರಿಕ್ ಎಫೆಕ್ಟ್ ಆರ್ ರೆಸೊನೆನ್ಸ್ ಎಫೆಕ್ಟ್. ಮೀಸೋಮೆರಿಕ್ ಎಫೆಕ್ಟ್ ಅಥವಾ ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ದ ಪರ್ಮನೆಂಟ್ ಎಫೆಕ್ಟ್ ಫೇರ್ ಬೈ ದ ಪೊಲಾರಿಟಿ ಈಸ್ ಪ್ರೊಡ್ಯೂಸ್ಡ್ ಇನ್ ಅ ಮಾಲಿಕ್ಯೂಲ್ ಆಸ್ ಅ ರಿಸಲ್ಟ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ two pi bonds and a lone pair of electrons is known as mesomeric effect. This effect is transmitted along the chain. Inductive effect, permanent effect. Electromeric effect, temporary effect. Mesomeric effect, permanent effect. Whereby the polarity is produced in a molecule. ಅಂದರೆ ಮಾಲಿಕ್ಯೂಲ್ನಲ್ಲಿ ಪೊಲಾರಿಟಿ ಯಾವುದರಿಂದ ಪ್ರೊಡ್ಯೂಸ್ ಆಗತ್ತಂತಂದರೆ ಇಂಟ್ರಾಕ್ಷನ್ ಬಿಟ್ವೀನ್ 2 pi ಬಾಂಡ್ಸ್ ಆ್ಯಂಡ್ ಅ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. 2 ಪೈ ಬಾಂಡ್ಸು ಮತ್ತು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮಧ್ಯೆ ಇಂಟ್ರಾಕ್ಷನ್ ಆಗೋದ್ರಿಂದ ನಮಗೇನು ಸಿಗತ್ತಂತಂದರೆ ಪೊಲಾರಿಟಿ ಸಿಗತ್ತೆ. ಇದಕ್ಕೆ ನಾವು ಮೀಸೋಮೆರಿಕ್ ಎಫೆಕ್ಟ್ ಅಥವಾ ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಹಿಯರ್ ಲೆಟ್ಸ್ ವಿ ಅಬ್ಸರ್ವ್ ದಿಸ್ ಒನ್. ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತಂದರೆ NH2 ಇದೆ, ಇದೊಂದು ಸೈಕಲ್ ತೊಗೊಂಡಿದ್ದೀನಿ, ಹೌದಾ? ಸೊ ಇಲ್ಲಿ ನೋಡ್ರಿ, ಸ್ವಲ್ಪ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ರಿ. ಇಲ್ಲೇನಂತಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಗಿದೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಿದೆ, ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದೆ. ಅವಾಗ ಆಟೋಮೆಟಿಕ್ಕಾಗಿ ಏನಾಗತ್ತಂತಂದರೆ ಈ ಬಾಂಡ್ ಬಂದುಬಿಟ್ಟು ಕಾರ್ಬನ್ ಮೇಲೆ ಶಿಫ್ಟ್ ಆಗ್ತಾ ಇದೆ, ಕಾರ್ಬನ್ ಮೇಲೆ. ಅವಾಗ ಕಾರ್ಬನ್ಗೆ ಏನಾಗತ್ತಂತಂದರೆ ಆನಯಾನ್ ಬರುತ್ತೆ. ಇದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಇಲ್ಲಿ ಕೊಟ್ಟಿರೋದ್ರಿಂದ ಇಲ್ಲಿ ಡಬಲ್ ಬಾಂಡ್ ಆಗುತ್ತೆ. ಇದು ಲಾಸ್ ಮಾಡ್ಕೊಂಡಿರೋದ್ರಿಂದ ಪಾಸಿಟಿವ್ ಸೈನ್ ಬರುತ್ತೆ. ಈ ನೆಗೆಟಿವ್ ಸೈನ್ ಮತ್ತೇನಾಗತ್ತಂತಂದರೆ ಬಂದು ಇಲ್ಲಿ ಅಕ್ಯುಫೈ ಆಗುತ್ತೆ. ಈಗಾಗಲೇ ಈ ಕಾರ್ಬನ್ಗೆ 1 2 3 4 ಬಾಂಡ್ ಇದೆ. ಈಗ ಬಂದುಬಿಟ್ಟದು ಎಷ್ಟಾಗ್ತಾ ಇದೆ ಅಂತಂದರೆ 5 ಆಗ್ತಾ ಇದೆ. ಸೊ 5 ಇಟ್ ಈಸ್ ನಾಟ್ ಪಾಸಿಬಲ್, ಹೌದಲ್ಲ? 5 ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅದಕ್ಕೋಸ್ಕರ ಈ ಡಬಲ್ ಬಾಂಡ್ ಏನಾಗ್ತಾ ಇದೆ ಅಂತಂದರೆ ಮತ್ತೆ ಈ ಕಾರ್ಬನ್ ಆಟಮ್ ಮೇಲೆ ಹೋಗುತ್ತೆ. ಆವಾಗ ಮತ್ತೆ ಈ ಕಾರ್ಬನ್ಗೆ ಏನಾಗತ್ತಂತಂದರೆ ನೆಗೆಟಿವ್ ಸೈನ್ ಬರುತ್ತೆ. ಅಗೇನ್ ಆ ನೆಗೆಟಿವ್ ಸೈನ್ ಏನಾಗತ್ತಂತಂದರೆ ಇಲ್ಲಿ ಅಕ್ಯುಫೈ ಆಗುತ್ತೆ. ಮತ್ತು ಸೇಮ್ ಏನಾಗತ್ತಂತಂದರೆ ಈ ಡಬಲ್ ಬಾಂಡು ಈ ಕಾರ್ಬನ್ ಮೇಲೆ ಶಿಫ್ಟ್ ಆಗುತ್ತೆ. ಅವಾಗ ಏನಾಗತ್ತಂತಂದರೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ, ಈ ಕಾರ್ಬನ್ಗೆ ಏನಂತಂದರೆ ನೆಗೆಟಿವ್ ಸೈನ್ ಬರುತ್ತೆ. ಇದು ಏನಂತಂದರೆ ಮೀಸೋಮೆರಿಕ್ ಎಫೆಕ್ಟ್. ಅಂದರೆ ಇಲ್ಲಿ ಏನಾಯ್ತು, ಇಲ್ಲಿ ಇಂಟ್ರಾಕ್ಷನ್ ಬಿಟ್ವೀನ್ ದ 2 pi ಬಾಂಡ್ಸ್ ಆರ್ ಪೈ ಬಾಂಡ್ಸ್ ಆ್ಯಂಡ್ ಅ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಮತ್ತು ಪೈ ಬಾಂಡ್ಸ್ ಮಧ್ಯದ ಏನಾಗ್ತಾ ಇದೆ ಅಂತಂದರೆ ಇಂಟ್ರಾಕ್ಷನ್ ಆಗ್ತಾ ಇದೆ. ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ಮೀಸೋಮೆರಿಕ್ ಎಫೆಕ್ಟ್ ಅಥವಾ ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು 2 ಮೇನ್ ಕ್ಯಾಟಗರೀಸ್. ಇನ್ ದ್ಯಾಟ್ ಫಸ್ಟ್ ಒನ್ ಈಸ್ ಪಾಸಿಟಿವ್ ಮೀಸೋಮೆರಿಕ್ ಎಫೆಕ್ಟ್ ಆರ್ ಪ್ಲಸ್ ಎಮ್ ಎಫೆಕ್ಟ್. ಪಾಸಿಟಿವ್ ಮೀಸೋಮೆರಿಕ್ ಎಫೆಕ್ಟ್ ಅಥವಾ ಪ್ಲಸ್ ಎಮ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಹಿಯರ್ ಕನ್ಸಿಡರ್ ಎ ಕಂಪೌಂಡ್ ಇಟ್ ಕಂಟೈನಿಂಗ್ OH ಗ್ರೂಪ್. ಒಂದು ಕಂಪೌಂಡನ್ನು ಕನ್ಸಿಡರ್ ಮಾಡಿರಿ. ಆ ಕಂಪೌಂಡ್ ಒಳಗೆ ಏನಿರಬೇಕಂತಂದರೆ ಕಂಪಲ್ಸರಿ OH ಗ್ರೂಪ್ ಪ್ರೆಸೆಂಟ್ ಇರಬೇಕು, ಅಥವಾ OH ಗ್ರೂಪ್ ಇದೆ ಅಂತ ತಿಳ್ಕೊಳ್ಳಿ.
which is attached to a carbon containing conjugated double bonds. Conjugated double bonds means single double single double single double. ಹಿಂಗಿದ್ದಾಗ ಏನು ಮಾಡಬೇಕಂತಂದ್ರೆ ಇವಾಗ ನನಗದು ಇಲ್ಲಿ OH ಗ್ರೂಪ್ ಏನಾಗಿರಬೇಕು, ಅಟ್ಯಾಚ್ ಆಗಿರಬೇಕು. ದ OH ಗ್ರೂಪ್ ಕಂಟೈನ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಈ OH ಅಂತಂದರೆ ಆಕ್ಸಿಜನ್ ಮೇಲೆ ಏನಿರುತ್ತೆ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ದಿ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಕಾಂಜುಗೇಷನ್ ವಿತ್ pi electrons of each of the carbon chain, these electrons displaced away from the group, it leads to various resonance structures. It is called positive mesomeric effect. ಅಂದರೆ ಇಲ್ಲಿ ಸಿಂಪಲ್ ಆಗಿ ಡೆಫಿನೇಷನ್ ಏನು ತಿಳ್ಕೊಳ್ಬೋದು ಅಂತಂದರೆ, ಒಂದು ಅವೇ ಫ್ರಾಮ್, ಇನ್ನೊಂದೇನು ಹೇಳಿದ್ದೀನಿ ಟುವರ್ಡ್ಸ್ ಅಂತ ಹೇಳಿ ಹೇಳಿದ್ದೀನಿ. ಅವೇ ಫ್ರಾಮ್ ಒಂದು ನೆನ್ಪಿಟ್ಕೋಬೇಕು, ಟುವರ್ಡ್ಸ್ ಒಂದು ನೆನ್ಪಿಟ್ಕೋಬೇಕು. ಆದರೆ ಏನು ನೆನ್ಪಿಟ್ಕೋತೀರಾ, ಇಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ಡ್ ಅವೇ ಫ್ರಾಮ್ ದ ಗ್ರೂಪ್ ಅಂದರೆ ಗ್ರೂಪನ್ನು ಬಿಟ್ಟು ಇಲೆಕ್ಟ್ರಾನ್ಸ್ ಏನಾಗಬೇಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಹೋಗಬೇಕು. ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಅವೇ ಫ್ರಾಮ್ ದ ಗ್ರೂಪ್. ಇಟ್ ಈಸ್ ನೌನ್ ಆಸ್ ದಿ ಪಾಸಿಟಿವ್ ಮೆಸೋಮೆರಿಕ್ ಎಫೆಕ್ಟ್. The displacement of electrons away from the group is called positive mesomeric or positive resonance effect. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ, here the aniline is there, in which aniline means it is a benzene ring NH2 group. It is directly attached to the benzene ring, and then this nitrogen atom it containing the lone pair of electrons. nitrogen atom ಏನಿದೆ ಅಂತಂದರೆ lone pair of electrons ಇದೆ. ನಾನೇನು ಹೇಳಿದ್ದೀನಿ, ಇಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ಮೆಂಟ್ ಫ್ರಾಮ್ ದಿ ಗ್ರೂಪ್, ಅವೇ ಫ್ರಾಮ್ ದ ಗ್ರೂಪ್, ಡಿಸ್ಪ್ಲೇಸರ್ ಅವೇ ಫ್ರಾಮ್ ದ ಗ್ರೂಪ್. ಈ ಇಲೆಕ್ಟ್ರಾನ್ಸನ್ನು ಏನು ಮಾಡತ್ತಂತಂದರೆ ಈ ಬಾಂಡ್ಗೆ ಕೊಟ್ಟುಬಿಡತ್ತೆ. ಆವಾಗ ಆಟೋಮೆಟಿಕ್ಕಾಗಿ ಏನಾಗತ್ತಂತಂದರೆ ಇಲ್ಲಿ ಕಾರ್ಬನ್ಗೆ 5 ವೇಲೆನ್ಸಿ ಆಗುತ್ತೆ. ಸೊ ಹೀಗಾಗಿ ಈ ಬಾಂಡ್ ಏನಾಗತ್ತಂತಂದರೆ ಇಲ್ಲಿ ಶಿಫ್ಟ್ ಆಗಿಬಿಡತ್ತೆ. ಆವಾಗ ಅದನ್ನೇನು ಬರಿತೀನಿ ಅಂತಂದರೆ ನೆಗೆಟಿವ್ ಸೈನ್ ಅಂತ ಹೇಳಿ ಬರಿತೀನಿ. ಈ ನೆಗೆಟಿವ್ ಸೈನ್ ಏನಾಗತ್ತಂತಂದರೆ ಈ ಬಾಂಡ್ ಮೇಲೆ ಶಿಫ್ಟ್ ಆಗುತ್ತೆ. ಅಂದರೆ ಇಲ್ಲಿ ಸಿಂಗಲ್ ಇದೆಯಲ್ಲ, ಈ ಸಿಂಗಲ್ ಬಾಂಡ್ ಮೇಲೆ ಶಿಫ್ಟ್ ಆಗೋದ್ರಿಂದ ಅದು ಡಬಲ್ ಬಾಂಡ್ ಆಗುತ್ತೆ. ಇಲ್ಲೂ ಡಬಲ್ ಬಾಂಡು, ಇಲ್ಲಿ ಡಬಲ್ ಬಾಂಡು, ಇಟ್ ಈಸ್ ನಾಟ್ ಪಾಸಿಬಲ್, ಹೌದಲ್ಲ. ಸೊ ಅದಕ್ಕೋಸ್ಕರ ಈ ಬಾಂಡ್ ಏನಾಗತ್ತಂತಂದರೆ ಇಲ್ಲಿ ಬಂದುಬಿಟ್ಟು ನೆಗೆಟಿವ್ ಸೈನ್ ಆಗುತ್ತೆ. ಅಗೇನ್ ಈ ನೆಗೆಟಿವ್ ಸೈನು ಇಲ್ಲಿ ಶಿಫ್ಟ್ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಇದು ಕೂಡ ಇಲ್ಲಿ ಶಿಫ್ಟ್ ಆಗಿ ನೆಗೆಟಿವ್ ಸೈನನ್ನು ತಗೊಳುತ್ತೆ. ಸೊ ಇದು ಬಾಂಡ್ ಇಲ್ಲಿ ಶಿಫ್ಟ್ ಆಗಿಬಿಟ್ಟು ಆಟೋಮೆಟಿಕ್ಕಾಗಿ ಈ ಬಾಂಡ್ ಮತ್ತು ವಾಪಸ್ ಹೋಗಿಬಿಟ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ, ರೆಸೊನೇಟಿಂಗ್ ಸ್ಟ್ರಕ್ಚರನ್ನು ಫಾರ್ಮೇಷನ್ ಮಾಡುತ್ತೆ. ಇದನ್ನು ಡೀಟೇಲ್ ಆಗಿ ಈ ಟ್ರಿಕ್ಸ್ ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ನಾನು ಎಲ್ಲಿ ಹೇಳ್ತೀನಿ ಅಂತಂದರೆ, ನಿಮಗೆ ಆ್ಯಕ್ಟಿವೇಟಿಂಗ್ ಮತ್ತು ಡಿಆಕ್ಟಿವೇಟಿಂಗ್ ಗ್ರೂಪನ್ನು ವಿಡಿಯೋ ನೋಡಿದಾಗ ನಿಮಗೆ ಈಸಿಯಾಗಿ ಯಾವ ರೀತಿಯಾಗಿ ಬಿಡಿಸೋದು ಅನ್ನೋದು ಏನಾಗುತ್ತೆ ಅಂತಂದರೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ನೆಗೆಟಿವ್ ಮೀಸೋಮೆರಿಕ್ ಎಫೆಕ್ಟ್. ನೆಗೆಟಿವ್ ಮೀಸೋಮೆರಿಕ್ ಎಫೆಕ್ಟ್ ಆರ್ -m ಎಫೆಕ್ಟ್ ಅಂತ ಹೇಳಿ ಏನು ಮಾಡ್ತೀವಿ, ಇದಕ್ಕೆ ಕರಿತೀವಿ. ಹಿಯರ್ ಕನ್ಸಿಡರ್ ಎ ಕಂಪೌಂಡ್ ಕಂಟೈನಿಂಗ್ NO2 ಗ್ರೂಪ್. ಕನ್ಸಿಡರ್ ಎ ಕಂಪೌಂಡ್ ಕಂಟೈನಿಂಗ್ NO2 ಗ್ರೂಪ್ ವಿಚ್ ಈಸ್ ಅಟ್ಯಾಚ್ಡ್ ಟು ಕಾರ್ಬನ್ ಚೈನ್ ಕಂಟೈನಿಂಗ್ ಕಾಂಜುಗೇಟೆಡ್ ಡಬಲ್ ಬಾಂಡ್ಸ್. Conjugated double bonds. NO2 group it attracts the pi electrons of the conjugate double bond of the carbon chain. This electrons displaced towards the group, it leads to various resonance structures. It is called -m effect. Plus m effect nalli electron displace takes place away from the group ಅಂತ ಹೇಳಿತ್ತು. -m effect ನಲ್ಲಿ ಏನು ಮಾಡ್ತೀವಿ ಅಂತಂದರೆ electron displacement takes place towards the group ಅಂತ ಹೇಳಿ ತಗೋತೀವಿ. Displacement of electrons towards the group. ಇಲ್ಲಿ ನೋಡಿ ನೈಟ್ರೋ ಬೆಂಜಿನ್ ಇದೆ, ಅಂದರೆ ಬೆಂಜಿನ್ಗೆ ಯಾವ ಗ್ರೂಪ್ ಅಟ್ಯಾಕ್ ಆಗಿದೆ ಅಂತಂದರೆ ನೈಟ್ರೋ ಗ್ರೂಪ್ ಅಟ್ಯಾಕ್ ಆಗಿದೆ. ಇದೇನು ಮಾಡತ್ತಂತಂದರೆ ಈ ಕಾಂಜುಗೇಟ್ ಬಾಂಡ್ ಸಿಸ್ಟಮ್ದಿಂದ ಬಾಂಡನ್ನು ಏನು ಮಾಡ್ಕೊಳ್ಳುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ. ಅವೇ ಅಂತೇಳಿ ಅಂದಿನಲ್ಲ, ಅವೇ ಅಂತೇಳಿ ಅಂದಿದ್ದೀವಲ್ಲ ಇಲ್ಲಿ ನೋಡಿ, ಸಾರಿ ಹಿಯರ್ ಡಿಸ್ಪ್ಲೇಸ್ ಟುವರ್ಡ್ಸ್ ದ ಗ್ರೂಪ್ ಅಂದರೆ ಇಲ್ಲಿಂದ ಏನಾಗಬೇಕಂತಂದರೆ ಇದು ನನಗೆ ಗ್ರೂಪ್ ಇದೆ, ಇಲೆಕ್ಟ್ರಾನ್ಸ್ ಏನಾಗತ್ತಂತಂದರೆ ಇಲ್ಲಿಗೆ ಹೋಗಬೇಕು. ಇಲ್ಲಿಗೆ ಹೋಯ್ತಂದರೆ ಇದು ಡಬಲ್ ಬಾಂಡ್ ಆಯಿತು. ಅವಾಗ ಇಲ್ಲಿ ಖಾಲಿ ಐತಾ, ಇಲ್ಲಿ ಬಾಂಡ್ ಖಾಲಿ ಐತಾ, ಇಲ್ಲೂ ಖಾಲಿ ಐತಾ. ಸೊ ಈ ಬಾಂಡ್ ಹೋಗಿಬಿಟ್ಟು ಇಲ್ಲಿ ಶಿಫ್ಟ್ ಆಗುತ್ತೆ. ಇದಕ್ಕೆ ಡೆಫಿಷಿಯನ್ಸಿ ಕ್ರಿಯೇಟ್ ಆಗಿರುತ್ತೆ. ಅವಾಗ ಇಲ್ಲಿ ಬರುತ್ತೆ. ಈ ಬಾಂಡನ್ನು ಮತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇದು ಬಂದು ಇಲ್ಲಿ ಶಿಫ್ಟ್ ಆಗುತ್ತೆ. ಇದೇನಾಗತ್ತಂತಂದರೆ ಇವಾಗ ಡೆಫಿಷಿಯನ್ಸಿ ಆಗುತ್ತೆ. ಸೊ ಅಗೇನ್ ಏನಾಗತ್ತಂತಂದರೆ ಈ ಬಾಂಡ್ ಬಂದುಬಿಟ್ಟು ಇಲ್ಲಿ ಕೊಡೋದ್ರಿಂದ ಇಲ್ಲಿ ಬಾಂಡ್ ಬರುತ್ತೆ, ಇಲ್ಲಿ ಬಾಂಡ್ ಬರುತ್ತೆ. ಇವಾಗ ಇದು ಡೆಫಿಷಿಯನ್ಸಿ ಆಯಿತಾ. ಈ ಡೆಫಿಷಿಯನ್ಸಿ ಹೆಂಗೆ ಇದನ್ನು ಮಾಡ್ಕೊಳ್ಳೋಣ, ಆ್ಯಸ್ ಇಟ್ ಈಸ್. ಇಲ್ಲಿ O- ಇರುತ್ತಲ್ಲ, O- ಏನಾಗತ್ತಂತಂದರೆ ಇಲ್ಲಿ ಬರುತ್ತೆ, ಇದೇನಾಗತ್ತಂತಂದರೆ ಇಲ್ಲಿ ಬಂದು ಕೂಡುತ್ತೆ. ಸೊ ಲಾಸ್ಟ್ ಕಂಪೌಂಡ್ ಯಾವ ಥರ ಸಿಗತ್ತಂತೇಳಿ ನೋಡ್ಕೊಳ್ಳಿ.
ಬಾಂಡ್ ಏನಾಗುತ್ತೆ ಅಂತಂದರೆ ಈ ಥರನಾಗಿ ಬರುತ್ತೆ. ನಿಮಗೆ ಕಂಪ್ಲೀಟ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಐಡಿಯಾ ಬೇಕಂತಂದರೆ ವಾಚ್ ದ ಆಕ್ಟಿವೇಟಿಂಗ್ ಆಸ್ ವೆಲ್ ಆಸ್ ದ ಡಿಆಕ್ಟಿವೇಟಿಂಗ್ ವಿಡಿಯೋ. And next one is the applications of mesomeric effect. What are the applications of mesomeric effect? Mesomeric effect the applications ಏನೇನು ಬರುತ್ತೆ? It explains the acidic nature of acetylene. Acidic nature of acetylene ಅಂದರೆ acetylene the acidic nature ಅನ್ನು explain ಮಾಡುತ್ತೆ. Second one, the stability of the carboxylate ion. Carboxylate ion stability ಅನ್ನು explain ಮಾಡುತ್ತೆ. Third one is orientation of the benzene ring. Benzene ring orientation ಬಗ್ಗೆ explain ಮಾಡುತ್ತೆ. Fourth one is reactivity of aromatic and unsaturated halogen compounds. Halogen compounds reactivity ಮತ್ತು unsaturated ಏನು ಮಾಡುತ್ತೆ ಅಂತಂದರೆ explanation ಮಾಡುತ್ತೆ. And same way it explains the acidity of phenols. Acidity of phenols ಬಗ್ಗೆ ಏನು ಮಾಡುತ್ತೆ ಅಂತಂದರೆ explanation ಮಾಡುತ್ತೆ. ಇವೆಲ್ಲ ಏನಾಯ್ತು ಅಂತಂದರೆ 3 types of main important effect ಆಯಿತು. ಯಾವ್ಯಾವುದಾಯಿತು? ಇಂಡಕ್ಟಿವ್ ಎಫೆಕ್ಟ್ ಆಯಿತು, ರೆಸೊನೆನ್ಸ್ ಎಫೆಕ್ಟ್ ಆಯಿತು ಮತ್ತು ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಆಯಿತು. ಲೆಟ್ಸ್ ವಿ ಸಿ ಹಿಯರ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟು ಮತ್ತು ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಮಧ್ಯದ ಏನಂತಂದರೆ ವ್ಯತ್ಯಾಸವನ್ನು ನೋಡೋಣ. ಇಟ್ ಈಸ್ ಇಂಪಾರ್ಟೆಂಟ್. ಇದೇನಂತಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿದೆ. ಫಸ್ಟ್ ಒನ್ ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತಂದರೆ ಇಂಡಕ್ಟಿವ್ ಎಫೆಕ್ಟ್, ಸೆಕೆಂಡ್ ಒನ್ ಈಸ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ದ ಫಸ್ಟ್ ಒನ್ ಏನು ಬರುತ್ತೆ? ಇಟ್ ಇನ್ವಾಲ್ವ್ಸ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್ ಫೌಂಡ್ ಇನ್ ಸ್ಯಾಚುರೇಟೆಡ್ ಕಂಪೌಂಡ್ಸ್. ಇಂಡಕ್ಟಿವ್ ಎಫೆಕ್ಟ್ನಲ್ಲಿ ಯಾವ ಎಲೆಕ್ಟ್ರಾನ್ಸ್ ಇರುತ್ತೆ? ಸಿಗ್ಮಾ ಎಲೆಕ್ಟ್ರಾನ್ಸ್ ಇರುತ್ತೆ. ಇಲೆಕ್ಟ್ರೋಮೆರಿಕ್ ಎಫೆಕ್ಟ್ನಲ್ಲಿ ಯಾವುದಿರುತ್ತೆ? ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಮತ್ತು ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್. ಸಿಗ್ಮಾ ಎಲೆಕ್ಟ್ರಾನ್ಸ್ ಅಂತಂದರೆ ಸಿಂಗಲ್ ಬಾಂಡ್ ಇರಬೇಕಾ, ಸೊ ದ್ಯಾರ್ ಫಾರ್ ಇಟ್ ಈಸ್ ಸ್ಯಾಚುರೇಟೆಡ್. ಆ್ಯಂಡ್ ದೆನ್ ಪೈ ಎಲೆಕ್ಟ್ರಾನ್ಸ್ ಅಂತಂದರೆ ಕಾಂಜುಗೇಷನ್ ಸಿಂಗಲ್ ಡಬಲ್ ಅಂತಂದರೆ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಇರಬೇಕು. ಅಂದರೆ ಫಸ್ಟ್ ಏನಂತಂದರೆ ಇಟ್ ಆಪ್ರೇಟ್ಸ್ ಥ್ರೂ ಸಿಗ್ಮಾ ಎಲೆಕ್ಟ್ರಾನ್ಸ್. It is found in saturated compounds. It operates through pi electrons present in unsaturated compounds. First one definition ಅರ್ಥ ಆಯ್ತಾ? ಸೆಕೆಂಡ್ ಒನ್, ಇಟ್ ಈಸ್ ಅ ಪರ್ಮನೆಂಟ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟ್ ಏನಿರುತ್ತೆ ಅಂತಂದರೆ ಪರ್ಮನೆಂಟ್ ಎಫೆಕ್ಟ್ ಇರುತ್ತೆ. ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಏನಿರುತ್ತೆ ಅಂತಂದರೆ ಟೆಂಪರವರಿ ಎಫೆಕ್ಟ್ ಇರುತ್ತೆ. ಟೆಂಪರವರಿ ಎಫೆಕ್ಟ್ ಅಂತಂದರೆ ಯಾಕಿರುತ್ತೆ? ಅಟ್ಯಾಕಿಂಗ್ ರಿಯೇಜೆಂಟ್ ಎಲ್ಲಿವರೆಗೂ ಇರುತ್ತಲ್ಲ ಅಲ್ಲಿವರೆಗೂ ಏನಂತಂದರೆ ಆ ಎಫೆಕ್ಟ್ ಇರುತ್ತೆ. ಅಟ್ಯಾಕಿಂಗ್ ರಿಯೇಜೆಂಟನ್ನು ರಿಮೂವ್ ಮಾಡಿಬಿಟ್ರೆ ಅಂತಂದರೆ ಎಫೆಕ್ಟ್ ಏನಾಗುತ್ತೆ ಅಂತಂದರೆ ಹೋಗಿಬಿಡತ್ತೆ. ಥರ್ಡ್ ಒನ್, ಪಾರ್ಷಿಯಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಪೇರ್ ಗಿವಿಂಗ್ ಪಾರ್ಷಿಯಲ್ ಚಾರ್ಜಸ್ ಸೆಂಟರ್. ಪಾರ್ಷಿಯಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಇಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ಮೆಂಟು ಅರ್ಧ ಪಾರ್ಷಿಯಲ್ ಅಂತಂದ್ರೆ ಅರ್ಧ ಕಂಪ್ಲೀಟ್ ಆಗಲ್ಲ. ಪಾರ್ಷಿಯಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಪ್ರೊವೈಡ್ ದ ಪಾರ್ಷಿಯಲ್ ಚಾರ್ಜ್ ಸೆಂಟರ್. ಅರ್ಧ ಚಾರ್ಜ್ ಸೆಂಟರ್ ಅಷ್ಟೇ ಕೊಡ್ತೈತ್ರಿ. ಹಿಯರ್ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಪೇರ್ ಗಿವಿಂಗ್ ಫುಲ್ಲಿ ಚಾರ್ಜ್ ಸೆಂಟರ್. ಪೈ ಎಲೆಕ್ಟ್ರಾನ್ಸು ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಆಗೋದ್ರಿಂದ ಫುಲ್ಲಿ ಚಾರ್ಜ್ ಸೆಂಟರನ್ನು ಏನು ಮಾಡತ್ತೆ ಅಂತಂದರೆ ಫಾರ್ಮೇಷನ್ ಮಾಡುತ್ತೆ. ನೆಕ್ಸ್ಟ್ ಒನ್, ಇಟ್ ಲಾಸ್ಟ್ಸ್ ಓನ್ಲಿ ಓವರ್ ಅ ಶಾರ್ಟ್ ಡಿಸ್ಟೆನ್ಸ್ ಆಫ್ ಕಾರ್ಬನ್ ಚೈನ್. ಅಂದರೆ ಇಲ್ಲಿ ಶಾರ್ಟ್ ಡಿಸ್ಟೆನ್ಸ್ ಇರುತ್ತೆ, ಇಲ್ಲೇನಿರುತ್ತೆ ಅಂತಂದರೆ ಲಾರ್ಜ್ ಡಿಸ್ಟೆನ್ಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಕಾಂಜುಗೇಷನ್. ನೆಕ್ಸ್ಟ್ ಒನ್, ಇಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಡು ನಾಟ್ ಲೀವ್ ದ ಒರಿಜಿನಲ್ ಆರ್ಬಿಟಲ್ಸ್. ಇದರಲ್ಲಿ ಎಲೆಕ್ಟ್ರಾನ್ಸು ಒರಿಜಿನಲ್ ಆರ್ಬಿಟಲ್ಸ್ನಲ್ಲಿ ಇರಲ್ಲ. ಆದರೆ ಇದರಲ್ಲಿ ಏನಂತಂದರೆ ಇಲೆಕ್ಟ್ರಾನ್ಸ್ ಅಕ್ಯುಪೈ ದ ನ್ಯೂ ಆರ್ಬಿಟಲ್. ಇದರಲ್ಲಿ ಎಲೆಕ್ಟ್ರಾನ್ಸ್ ಡು ನಾಟ್ ಪ್ರೆಸೆಂಟ್ ಇನ್ ದಿ ಒರಿಜಿನಲ್ ಆರ್ಬಿಟಲ್ಸ್. ಹಿಯರ್ ದ ಎಲೆಕ್ಟ್ರಾನ್ಸ್ ಅಕ್ಯುಪೈ ದಿ ನ್ಯೂ ಆರ್ಬಿಟಲ್ಸ್. ದಿಸ್ ಈಸ್ ಅಬೌಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ನೆಕ್ಸ್ಟ್ ಒನ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಮೀಸೋಮೆರಿಕ್ ಎಫೆಕ್ಟ್. ನೆಕ್ಸ್ಟ್ ಒನ್ ಏನು ಬರುತ್ತೆ ಅಂತಂದರೆ ಇಂಡಕ್ಟಿವ್ ಎಫೆಕ್ಟು ಮತ್ತು ಮೀಸೋಮೆರಿಕ್ ಎಫೆಕ್ಟ್ ಮಧ್ಯೆ ಡಿಫ್ರೆನ್ಸ್. ಅಗೇನ್ ಇಂಡಕ್ಟಿವ್ ಎಫೆಕ್ಟ್ನಲ್ಲಿ ಇಟ್ ಇನ್ವಾಲ್ವ್ಸ್ ದ ಸಿಗ್ಮಾ ಎಲೆಕ್ಟ್ರಾನ್ಸ್. ರೆಸೊನೆನ್ಸ್ ಎಫೆಕ್ಟ್ ಇಟ್ ಇನ್ವಾಲ್ವ್ಸ್ ದ ಪೈ ಎಲೆಕ್ಟ್ರಾನ್ಸ್. ಇದರಲ್ಲಿ ಸಿಗ್ಮಾ ಎಲೆಕ್ಟ್ರಾನ್ಸ್ ಇರುತ್ತೆ, ಇದರಲ್ಲಿ ಏನಿರುತ್ತೆ? ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಸೆಕೆಂಡ್ ಒನ್ ಸೇಮ್, ಪಾರ್ಷಿಯಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಪೇರ್ ಗಿವಿಂಗ್ ಪಾರ್ಷಿಯಲ್ ಚಾರ್ಜ್ ಸೆಂಟರ್, ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಪೈ ಎಲೆಕ್ಟ್ರಾನ್ ಪೇರ್ ಗಿವಿಂಗ್ ಫುಲ್ಲಿ ಚಾರ್ಜಸ್ ಸೆಂಟರ್. ಇವೆರಡು ಏನಂತಂದರೆ ಈ ಡಿಫ್ರೆನ್ಸು ಮತ್ತು ಈ ಡಿಫ್ರೆನ್ಸ್ನಲ್ಲಿ ಕಾಮನ್ ಆಗಿ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇಟ್ ಆಪ್ರೇಟ್ಸ್ ಇನ್ ಅ ಕಂಪೌಂಡ್ಸ್ ಕಂಟೈನಿಂಗ್ ಪೋಲಾರ್ ಬಾಂಡ್. ಇಲ್ಲೇನಂತಂದರೆ ಪೋಲಾರ್ ಬಾಂಡ್ ಇರುತ್ತೆ. ಇಟ್ ಆಪ್ರೇಟ್ಸ್ ಇನ್ ದಿ ಕಂಪೌಂಡ್ಸ್ ಕಂಟೈನಿಂಗ್ ಡಬಲ್ ಬಾಂಡ್ಸ್ ವಿತ್ ಅ ಕಾಂಜುಗೇಟೆಡ್ ಸಿಸ್ಟಮ್. ನೆಕ್ಸ್ಟ್ ಒನ್, ದ ಎಫೆಕ್ಟ್ ಈಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಡಿಸ್ಟೆನ್ಸ್ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ವೆನ್ the distance is increases from the substituent group, the automatically inductive effect will decreases.
ಅಂದರೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪನ್ನು ಬಿಟ್ಟು ದೂರ ದೂರ ಡಿಸ್ಟೆನ್ಸ್ ಬಂದಾಗ ನಮಗೆ ಇಂಡಕ್ಟಿವ್ ಎಫೆಕ್ಟ್ ಏನಾಗುತ್ತೆ ಅಂದರೆ ಡಿಕ್ರೀಸಸ್ ಆಗುತ್ತೆ. ಎಷ್ಟು ಹತ್ತಿರ ಇರ್ತೀವಲ್ಲ ಅಷ್ಟೇನಾಗತ್ತೆ ಅಂತಂದರೆ ಇಂಡಕ್ಟಿವ್ ಎಫೆಕ್ಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನಾವಿಲ್ಲಿ ಎಷ್ಟು ದೂರ ಬರ್ತೀವಲ್ಲ ಅಷ್ಟು ಇಂಡಕ್ಟಿವ್ ಎಫೆಕ್ಟ್ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ದಿಸ್ ಎಫೆಕ್ಟ್ ಕಂಟಿನ್ಯೂಸ್ ಅಂಟಿಲ್ ದ ಕಾಂಜುಗೇಟೆಡ್ ಸಿಸ್ಟಮ್ ಲಾಸ್ಟಸ್. ಎಲ್ಲಿವರೆಗೂ ಕಾಂಜುಗೇಟೆಡ್ ಸಿಸ್ಟಮ್ ಇರುತ್ತೋ ಅಲ್ಲಿವರೆಗೂ ಈ ಎಫೆಕ್ಟ್ ಏನಿರುತ್ತೆ ಅಂತಂದರೆ ಕಂಟಿನ್ಯೂ ಆಗಿರುತ್ತೆ. ನೆಕ್ಸ್ಟ್ ಒನ್, electrons involved do not live in the original orbitals. Electron occupy the new orbitals. 1, 2, 3. Here also 1, 2, 3. ಇವು ಮೂರು ನೀವು ಡಿಫ್ರೆನ್ಸನ್ನು ತಿಳ್ಕೊಂಡ್ರೆ ಎರಡೂ ಕಡೆಗೆ ಏನು ಮಾಡ್ಬೋದು ಅಂತಂದರೆ ಕಾಮನ್ ಆಗಿ ಡಿಫ್ರೆನ್ಸನ್ನು ಬರೀಬಹುದು. ಓಕೆ, ಸೊ ದ ಲಾಸ್ಟ್ ಎಫೆಕ್ಟ್ ಈಸ್ that is hyperconjugation effect. Hyperconjugation effect. Here hyperconjugation in stabilizing interaction that results from the interaction of the electrons in a sigma bond with a adjacent empty or partially filled p orbital or a p orbital to give an extended molecular orbit. Here the pi orbital to give an extended molecular orbital that increases the stability of the system based on the valence electrons, means that is a valence bond model. This is the valence bond model of bonding. Hyperconjugation can be described as a double bond or no bond resonance. ಆದರೆ ಸ್ವಲ್ಪ ಏನಂತಂದರೆ ತಿಳ್ಕೊಳ್ಳೋದಕ್ಕೆ ನಿಮಗೇನಂತಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಇಲ್ಲಿ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಹೈಪರ್ಕಾಂಜುಗೇಷನ್ ಅಂತಂದರೆ ಏನು? ಇಟ್ ಈಸ್ ದ ಸ್ಟೆಬಿಲೈಸಿಂಗ್ ಇಂಟ್ರಾಕ್ಷನ್ that results from the interaction of the electrons in a sigma bond with an adjacent empty or partially filled p orbital. ಹೈಪರ್ ಕಾಂಜುಗೇಷನ್ ಅಂತಂದರೆ ಇಷ್ಟು ತಿಳ್ಕೊಡ್ರಿ, ಒಂದು ಸಿಗ್ಮಾ ಬಾಂಡು ಮತ್ತು ಇನ್ನೊಂದೇನಂತಂದರೆ ಪೈ ಇಲೆಕ್ಟ್ರಾನ್ಸು, ಅಥವಾ ಇಲ್ಲೇನು ಬರಿಬೋದು ಅಂತಂದರೆ ಪಾರ್ಷಿಯಲಿ ಫಿಲ್ಡ್ ಪಿ ಆರ್ಬಿಟಲ್ಸ್ ಅಂತ ಬರಿಬೋದು. ಇವು ಎರಡೂದ್ರ ಮಧ್ಯೆ ಇಂಟ್ರಾಕ್ಷನ್ ಆಗತ್ತೆ. ಏನಾಗತ್ತೆ ಅಂತಂದರೆ ಇಂಟ್ರಾಕ್ಷನ್ ಆಗತ್ತೆ. ಈ ಇಂಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಅಂತ ಹೇಳ್ತೀವಿ. It is the stabilizing interaction that results from the interaction of the electrons in a sigma bond. ಯಾವುದರೊಂದಿಗೆ ಇಂಟ್ರಾಕ್ಷನ್ ಆಗುತ್ತೆ? With an adjacent partially filled p orbitals or empty p orbitals. ಇದರ ಜೊತೆಗೆ ಇಂಟ್ರಾಕ್ಷನ್ ಆಗತ್ತೆ. ಇದನ್ನು ಇನ್ನೊಂದು ಏನಂತೆ ಕರಿಬಹುದು ಅಂತಂದರೆ ಡಬಲ್ ಬಾಂಡ್ ಆರ್ ನೋ ಬಾಂಡ್ ರೆಸೊನೆನ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಡಬಲ್ ಬಾಂಡ್ ಆರ್ ನೋ ಬಾಂಡ್ ರೆಸೊನೆನ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಬೇಕರ್-ನಾಥನ್ ಎಫೆಕ್ಟ್. ಇದಕ್ಕೆ ಮತ್ತೇನಂತೆ ಕರಿತೀವಿ ಅಂತಂದರೆ ಬೇಕರ್-ನಾಥನ್ ಎಫೆಕ್ಟ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಲೆಟ್ಸ್ ವಿ ಸಿ ಹಿಯರ್ ದ ಎಕ್ಸ್ಪ್ಲನೇಷನ್. ಒಂದು ಇಲಿಸ್ಟ್ರೇಷನ್ ತೊಗೊಂಡು ಏನು ಮಾಡೋಣ ಅಂತಂದರೆ ಇದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಕನ್ಸಿಡರ್ ದ ಎಕ್ಸಾಂಪಲ್ ಆಫ್ ಪ್ರೋಪೇನ್, in which carbon atom of the methyl group is called alpha carbon atom and the hydrogen atoms attached to it are known as alpha hydrogen atoms. ಅಂದರೆ ನಾನು ಇಲ್ಲಿ ಮೊದಲಿಗೆ ಏನು ಬರೀಬೇಕು? ಪ್ರೋಪಿನ್ ಫಾರ್ಮುಲಾ ಬರೀಬೇಕು. 1, 2, 3 ಪ್ರೋಪ್. ಡಬಲ್ ಬಾಂಡ್ ಬರೀತೀರಾ ಎಲ್ಲಾದರೂ? ಇಲ್ಲಿ ಸಿಂಗಲ್ ಬಾಂಡ್. ಈ ಕಡೆಗೆ 2 ಬರೀತೀರಾ, ಈ ಕಡೆಗೆ 1, 2, 3 1 ಬರೀತೀರಾ, ಈ ಕಡೆಗೆ 1 ಇದೆ 3 ಬರೀತೀರಾ. ಇಲ್ಲಿ ನೋಡಿ, let us consider the example of propene in which carbon atom of the methyl group is called, methyl group ಅಂತಂದರೆ CH3. ಇದಕ್ಕೆ ಅಲ್ಫಾ ಕಾರ್ಬನ್ ಅಂತ ಹೇಳಿ ಕರಿತೀನಿ. ಈ ಅಲ್ಫಾ ಕಾರ್ಬನ್ ಅಟ್ಯಾಚ್ ಆಗಿರುವಂಥ ಹೈಡ್ರೋಜನ್ಗೆ ಅಲ್ಫಾ ಹೈಡ್ರೋಜನ್ ಅಂತ ಹೇಳಿ ಕರಿತೀನಿ. ಒಂದು ಅಲ್ಫಾ ಕಾರ್ಬನ್ ಆಟಮು, ಇನ್ನೊಂದು ಅಲ್ಫಾ ಹೈಡ್ರೋಜನ್ ಆಟಮ್. ಇದಿಷ್ಟು ಗೊತ್ತಾಯ್ತಾ? ಫಸ್ಟ್ ಪಾಯಿಂಟ್, ಪ್ರೋಪಿನಲ್ಲಿ ಮೀಥೈಲ್ ಗ್ರೂಪಿಗೆ ಅಲ್ಫಾ ಕಾರ್ಬನ್ ಆಟಮು, ಅದಕ್ಕೆ ಅಟ್ಯಾಚ್ ಆಗಿರುವಂಥ ಹೈಡ್ರೋಜನ್ಗೆ ಅಲ್ಫಾ ಹೈಡ್ರೋಜನ್ ಆಟಮ್ ಅಂತ ಹೇಳಿ ಕರಿತೀವಿ. The pi electron pair of the double bond causes the cleavage of CH bond of the methyl group and the electron pair of the bond conjugates with the pi electron pair of the double bond. ಏನು ಹೇಳ್ತಾರೆ? The pi electron pair of the double bond, it causes ಡಬಲ್ ಬಾಂಡ್ದೇನು ಪೈ ಎಲೆಕ್ಟ್ರಾನ್ ಇರುತ್ತಲ್ಲ, ಇದು ಏನು ಮಾಡತ್ತಂತಂದರೆ ಇಟ್ ಕಾಸಸ್ ದಿ ಕ್ಲೀವೇಜ್ ಆಫ್ CH ಬಾಂಡ್.
ಸಿ ಎಚ್ ಬಾಂಡನ್ನು ಏನು ಮಾಡತ್ತಂತಂದರೆ ಕ್ಲೀವೇಜ್ ಮಾಡುತ್ತೆ. ಇಟ್ ಕಾಸಸ್ ದಿಸ್ cleavage of the CH bond of the methyl group, and the electron pair of the bond conjugates with the pi electron pair of the double bond. Here the following contributing are possible. ಅಂದರೆ ಇಲ್ಲಿ ನಾನು ಏನು ಹೇಳ್ತೇನಲ್ಲ ಈ ಥರನಾಗಿ ಏನಾಗತ್ತಂತಂದರೆ ಇಲ್ಲಿ ಪಾಸಿಬಿಲಿಟಿ ಆಗತ್ತೆ, ಅದನ್ನು ನೋಡ್ತಾ ಹೋಗೋಣ. ಈಗ ನಾನು ಏನು ಬರಿತೀನಿ ಅಂತಂದರೆ ಪ್ರೋಪೀನ್ ಬರಿತೀನ, ಇದೇನಂತಂದರೆ CH3. ಈ ರೀತಿಯಾಗಿ ಏನು ಮಾಡ್ತೀನಿ ಅಂತಂದರೆ CH3 ಮೊದಲಿಗೆ ನಾನು ಇಲ್ಲಿ ತೋರಿಸ್ತೀನಿ, CH3 and then it is a CH double bond CH2. ಇಲ್ಲೇನು ಹೇಳಿದಾರೆ ಅವರು, ಕ್ಲೀವೇಜ್ ಆಫ್ CH ಬಾಂಡ್, ಕ್ಲೀವೇಜ್ ಆಫ್ CH ಬಾಂಡ್ ಅಂದರೆ ಪೈ ಎಲೆಕ್ಟ್ರಾನ್ ಪೇರ್ ಆಫ್ ದ ಡಬಲ್ ಬಾಂಡ್. ಇದೇನಾಗುತ್ತೆ ಅಂದರೆ ಕ್ಲೀವೇಜ್ ಆಗುತ್ತೆ. ಹೆಂಗೆ ಕ್ಲೀವೇಜ್ ಆಗುತ್ತೆ ನೋಡಿ, ಈ ಬಾಂಡ್ ಏನಾಗತ್ತೆ ಅಂತಂದರೆ ಇಲ್ಲಿ ಶಿಫ್ಟ್ ಆಗುತ್ತೆ, ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ 1 2 3 4 ಆಗುತ್ತೆ. ಅದಕ್ಕೋಸ್ಕರ ಈ ಡಬಲ್ ಬಾಂಡ್ ಏನಾಗತ್ತೆ ಅಂತಂದರೆ ಈ ಕಾರ್ಬನ್ ಮೇಲೆ ಹೋಗುತ್ತೆ. ಅವಾಗ ರಿಸಲ್ಟ್ ಹೆಂಗೆ ಬರಿಬೋದು, H ಕಾರ್ಬನ್ H ಸಿಂಗಲ್ ಇದ್ದುದು ಏನಾಯಿತು ಡಬಲ್ ಆಯಿತು, CH ಸಿಂಗಲ್ CH2. ಇದ್ರ ಮೇಲ್ಗಡೆ ಬಂದು ಕುಳಿತಿರೋದ್ರಿಂದ ನೆಗೆಟಿವ್ ಸೈನ್ ಇಲ್ಲಿ ಬರಿತೀನಿ, ನೆಗೆಟಿವ್. ಇಲ್ಲಿ ಏನಂತಂದರೆ H ಇದೆ, ಇದಕ್ಕೆ ಬಾಂಡ್ ಇಲ್ಲ, ಬಾಂಡ್ ಕ್ಯಾನ್ಸಲ್ ಆಗಿದೆ, ಅದಕ್ಕೆ ಇದಕ್ಕೆ H ಪ್ಲಸ್ ಅಂತ ಹೇಳಿ ಬರೀತೀನಿ, H ಪ್ಲಸ್ ಅಂತ ಹೇಳಿ ಬರಿತೀನಿ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಓಕೆ. ಸೊ ಇವಾಗ ಏನು ಮಾಡ್ತೀರಾ ಅಂತಂದರೆ ಈ ಬಾಂಡನ್ನು ಇಲ್ಲಿ ಕಳಿಸ್ತೀರಾ, ಏನು ಮಾಡ್ತೀರಾ ಈ ಬಾಂಡನ್ನು ಇಲ್ಲಿ ಕಳಿಸ್ತೀರಾ. ಈ ಬಾಂಡನ್ನು ಇಲ್ಲಿ ಕಳಿಸಿದರೆ ನಾವೇನು ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ನಲ್ಲಿ, ಏನು ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ನಲ್ಲಿ. ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಹಿಯರ್ H, ಇಲ್ಲಿದು ಬಾಂಡ್ ಕ್ಯಾನ್ಸಲ್ ಆಯಿತಾ, ಏನಕ್ಕಂತಂದರೆ ಈ ಬಾಂಡನ್ನು ಇಲ್ಲಿ ಕಳಿಸ್ತಾ ಇದ್ದೀನಿ, H ಅಂತೇಳಿ ಬಾಂಡ್ ಆಯಿತಾ, ಇದು ಬಾಂಡ್ ಇಲ್ಲಿ H ಬರೀತೀರಾ, ಇಲ್ಲಿ ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH2 ಮೈನಸ್, ಸಿಂಗಲ್ ಬಾಂಡ್ CH2 ಮೈನಸ್, ಇದಕ್ಕೆ ಪಾಸಿಟಿವ್ ಅಂತ ಹೇಳಿ ಬರೀತೀರಾ. ಈಗ ಈ ಬಾಂಡನ್ನು ಏನು ಮಾಡಬೇಕಂತಂದರೆ ಮತ್ತೆ ಇಲ್ಲಿ ಕಳಿಸ್ಬೇಕು, ಈ ಬಾಂಡನ್ನು ಇಲ್ಲಿ ಕಳಿಸ್ಬೇಕು. ಅವಾಗ ಇದಕ್ಕೆ ಮತ್ತು ಇದಕ್ಕೆ ಬಾಂಡ್ ಇರಲ್ಲ, ಹೌದಲ್ಲ, ಇದಕ್ಕೆ ಮತ್ತು ಇದಕ್ಕೆ ಬಾಂಡ್ ಇರಲ್ಲ, ಬಾಂಡ್ ಏನಾಗತ್ತಂದರೆ ಕ್ಯಾನ್ಸಲ್ ಆಗುತ್ತೆ. ಇದೇ ಥರನೇ ಏನಂತಂದರೆ ಇದನ್ನು ನಾವು ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ಬೋದು. ಅಂದರೆ ನಮಗಿಲ್ಲಿ ಪೈ ಬಾಂಡ್ ಏನಾಗತ್ತಂತಂದರೆ ಕ್ಲೀವೇಜ್ ಆಗುತ್ತೆ, ಹೌದಾ, ಪೈ ಬಾಂಡ್ ಏನಾಗತ್ತಂತಂದರೆ ಕ್ಲೀವೇಜ್ ಆಗುತ್ತೆ. ಅದಷ್ಟೇ ಇಂಪಾರ್ಟೆಂಟ್ ಇಲ್ಲಿರೋದು ನಮಗೆ. ಹಿಯರ್ ಜಸ್ಟ್ ಏನಂತಂದರೆ ನಾನು ಅಲ್ಲಿ ಏನು ಹೇಳಿದ್ನಲ್ಲ ಅದನ್ನಷ್ಟು ಪ್ರಾಕ್ಟೀಸ್ ಮಾಡಿದರೆ ಸಾಕು ನೀವು. ಆ್ಯಸ್ ದೇರ್ ಈಸ್ ನೋ ಆ್ಯಕ್ಚುಯಲ್ ಬಾಂಡ್ ಬಿಟ್ವೀನ್ ದ ಅಲ್ಫಾ ಕಾರ್ಬನ್ ಆಟಮ್ ಆ್ಯಂಡ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ ದ ಹೈಡ್ರೋಜನ್ ಆಟಮ್ಸ್, ಹೈಪರ್ ಕಾಂಜುಗೇಷನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ನೋ ಬಾಂಡ್ ರೆಸೊನೆನ್ಸ್. ಹೈಪರ್ ಕಾಂಜುಗೇಷನ್ಗೆ ನೋ ಬಾಂಡ್ ರೆಸೊನೆನ್ಸ್ ಅಂತೇಳಿ ಕರಿತೀವಿ. ಯಾಕಂತಂದರೆ ಇಲ್ಲಿ ನಾನು ಹೇಳಿದ್ದೀನಿ ಒಂದೊಂದು ಬಾಂಡ್ ಏನಾಗಿದೆ ಅಂತಂದರೆ ಕ್ಯಾನ್ಸಲ್ ಆಗ್ತಾ ಹೋಗಿದೆಯಾ. ಸೊ ಅದಕ್ಕೋಸ್ಕರ ನೋ ಬಾಂಡ್ ರೆಸೊನೆನ್ಸ್ ಅಂತೇಳಿ ಕೂಡ ಏನು ಮಾಡ್ತೀವಿ, ಇದನ್ನು ಕರಿತೀವಿ. ಇಟ್ ಈಸ್ ಕ್ವೈಟ್ ಆಬ್ವಿಯಸ್ ದಟ್ ದ ಗ್ರೇಟರ್ ದಿ ನಂಬರ್ ಆಫ್ ಅಲ್ಫಾ ಹೈಡ್ರೋಜನ್ ಆಟಮ್ಸ್ ಮೋರ್ ವಿಲ್ ಬಿ ದಿ ಎಲೆಕ್ಟ್ರಾನ್ ರಿಲೀಸಿಂಗ್ ಟೆಂಡೆನ್ಸಿ ಆಫ್ ದ ಅಲ್ಕೈಲ್ ಗ್ರೂಪ್. ಗ್ರೇಟರ್ ದಿ ನಂಬರ್ ಆಫ್ ಅಲ್ಫಾ ಹೈಡ್ರೋಜನ್ ಆಟಮ್ಸ್, ಅಲ್ಫಾ ಹೈಡ್ರೋಜನ್ ಆಟಮ್ಸು ಜಾಸ್ತಿ ಇದ್ದು ಅಂತಂದರೆ more will be the electron releasing tendency of the alkyl group. The number of alpha hydrogen atoms decrease from methyl group, it followed by isopropyl group, and finally tertiary butyl group has no alpha hydrogen atoms. Therefore the electron releasing tendency of these groups when attached to unsaturated systems. The number of alpha hydrogen atoms, it is decreases from the methyl group. ಅಲ್ಫಾ ಹೈಡ್ರೋಜನ್ ಆಟಮ್ಸ್ ನಂಬರ್ ಏನಾಗ್ತದೆ ಅಂತಂದರೆ ಮೀಥೈಲ್ ಗ್ರೂಪ್ದಿಂದ ಡಿಕ್ರೀಸಸ್ ಆಗುತ್ತೆ, ಫಾಲೋಡ್ ಬೈ ಐಸೋಪ್ರೊಪೈಲ್ ಗ್ರೂಪ್, ಆ್ಯಂಡ್ ಫೈನಲಿ ಟರ್ಷಿಯರಿ ಬ್ಯೂಟೈಲ್ ಗ್ರೂಪ್ ಹ್ಯಾಸ್ ನೋ ಅಲ್ಫಾ ಹೈಡ್ರೋಜನ್ ಆಟಮ್ಸ್. ದೇರ್ಫೋರ್ ದ ಎಲೆಕ್ಟ್ರಾನ್ ರಿಲೀಸಿಂಗ್ ಟೆಂಡೆನ್ಸಿ ಆಫ್ ದೀಸ್ ಗ್ರೂಪ್ಸ್ ವೆನ್ ಅಟ್ಯಾಚ್ ಟು ದ ಅನ್ಸ್ಯಾಚುರೇಟೆಡ್ ಸಿಸ್ಟಮ್. ಅದೇ ಥರ ಏನಂತಂದರೆ ಇಲ್ಲಿ ಡೈಗ್ರಾಮ್ ತೋರಿಸಿದ್ದೀನಿ, ಈ ಡೈಗ್ರಾಮ್ ಏನಂತಂದರೆ ಈ ಥರನಾಗಿ ಬರುತ್ತೆ. ಸೊ ಇಲ್ಲೊಂದು ಎಕ್ಸಾಂಪಲ್, ಮತ್ತೊಂದು ಎಕ್ಸಾಂಪಲ್ ಏನು ತೊಗೊಂಡಿನಿ ಅಂತಂದರೆ ಈಥೈಲ್ ಕಾರ್ಬೋಕ್ಯಾಟೈನಲ್ಲಿ ಯಾವ ಥರ ಆಗುತ್ತೆ. ಈಥೈಲ್ ಕಾರ್ಬೋಕ್ಯಾಟೈನ್ ಇಲ್ಲಿ ನೋಡಿ, ಇಲ್ಲಿ ಏನಂತಂದರೆ ಬಾಂಡ್ ಕ್ಯಾನ್ಸಲ್ ಆಗಿದೆ, ದಟ್ ಈಸ್ ಅ ನೋ ಬಾಂಡ್ ರೆಸೊನೆನ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ದಟ್ ಈಸ್ ಅ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಆಯಿತು. ಇಲ್ಲಿ ಯಾವ್ಯಾವ ಎಫೆಕ್ಟನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ ಅಂತಂದರೆ ಇಂಡಕ್ಟಿವ್ ಎಫೆಕ್ಟು, ಎಲೆಕ್ಟ್ರೋಮೆರಿಕ್ ಎಫೆಕ್ಟು, ಮೀಸೋಮೆರಿಕ್ ಎಫೆಕ್ಟು. ಇವು 4 ಎಫೆಕ್ಟ್ ಏನಂತಂದರೆ ನಿಮಗೆ ತೀರಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೇನು ಮಾಡ್ಕೊಳ್ಳಿ ಅಂತಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಏನಾಗುತ್ತೆ ಅಂತಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ.